ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಪರವಾದಂಥ ಒಂದು ಅಲೆ ನಿರ್ಮಾಣ ಆಗ್ತಾ ಇದೆ. ಆದರೆ ಉತ್ತರ ಭಾರತದಲ್ಲಿ ಬಹಳ ವಿಶೇಷವಾಗಿ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆಯಲ್ಲ. ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇರ್ತಕ್ಕಂತಹ ಸಮುದಾಯಗಳು ಯಾರ ಪಕ್ಕ ನಿಂತ್ಕೊಂಡಿವೆ ಹಂಗಾದ್ರೆ? ವಿಶ್ವೇಶ್ವರಯ್ಯ ಪಕ್ಕ ನಿಂತ್ಕೊಂಡಿದ್ದೀವೋ? ಒಳ ಮೀಸಲಾತಿ ಕೇಳ್ತಾ ಇರ್ತಕ್ಕಂಥ ಹೋರಾಟಗಾರರ ಪಕ್ಕ ನಿಂತ್ಕೊಂಡಿದ್ದಾವೋ? ಇಡೀ ದೇಶದಲ್ಲಿ ದಲಿತರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿದೆ. ಇಡೀ ದೇಶದಲ್ಲಿ ದಲಿತರ ಬಗ್ಗೆ ದಲಿತರ ಮೇಲೆ ಏನಾಗ್ತಾ ಇದೆ, ಅದ್ರ ವಿರುದ್ಧ ನಾವು ಹೆಂಗೆ ಫೈಟ್ ಮಾಡಬೇಕು ಅಂತ ಗೊತ್ತಿರೋರಿಗೆ ದಲಿತ ಸಮುದಾಯದ ಒಳಗಡೆ ಈ ಥರದೊಂದು ದೊಡ್ಡ ಇಶ್ಯೂ ಇದೆಯಲ್ಲ, ಅದನ್ನು ರಿಸಾಲ್ವ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ SCಗಳಿಗೆ ದಲಿತರಿಗೆ ಸಿಕ್ಕಿರ್ತಕ್ಕಂತಹ ಮೀಸಲಾತಿ ಪ್ರಮಾಣ ಕೇವಲ 4.5% ಮಾತ್ರ. ಸೊ ನಾವಿಲ್ಲಿ 15% ಪಡ್ಕೊಳಕ್ಕೆ ಆಗಿಲ್ಲ. ಪಡ್ಕೋಬೇಕಂದ್ರೆ ಏನು ಮಾಡೋಕ್ಕಿಲ್ಲ, ನಾವು ದಲಿತರ ಐಕ್ಯತೆ ಆಗಬೇಕು. ಏನು ದಲಿತ ನಾಯಕರಿದ್ದಾರಲ್ಲ ಅವರು ತಮ್ಮ ಜಾತಿಗೆ ಸೀಮಿತಗೊಂಡು, ತಮ್ಮ ಜಾತಿ ಅಸ್ಮಿತೆಗೆ ಸೀಮಿತಗೊಂಡು ಏನಾದರೂ ಒಳ ಮೀಸಲಾತಿಯ ವಿರುದ್ಧ ನಿಂತ್ಕೊಂಡ್ರೆ ಖಂಡಿತವೂ ಕೂಡ ಇದು ಐತಿಹಾಸಿಕ ಅಪಚಾರವಾಗುತ್ತೆ. ಮುಂದಿನ ಪೀಳಿಗೆ ಖಂಡಿತವೂ ಕೂಡ ಅವ್ರನ್ನ ಪ್ರಶ್ನೆ ಮಾಡುತ್ತೆ. ಸ್ನೇಹಿತರೆ ನಮಸ್ಕಾರ. ಈ ದಿನದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಕಳೆದ 33 ದಶಕಗಳಿಗೂ ಹೆಚ್ಚು ಕಾಲ ಕರ್ನಾಟಕದ ಮತ್ತು ದೇಶದ ನಾನಾ ಭಾಗಗಳಲ್ಲಿ ನಿರಂತರವಾಗಿ ಚರ್ಚೆಯಾಗಿರ್ತಕ್ಕಂಥ ಮತ್ತು ಈಗಲೂ ಕೂಡ ಅದರ ಕಾವು ಹೆಚ್ಚಾಗ್ತಿರ್ತಕ್ಕಂಥ ಒಳ ಮೀಸಲಾತಿ ಕುರಿತು ಚರ್ಚೆ ಮಾಡೋದಕ್ಕೆ ಇವತ್ತು ನಾವು ವಿಶೇಷ ಸಂದರ್ಶನವನ್ನು ಏರ್ಪಡಿಸಿದ್ದೀವಿ. ಈ ಸಂದರ್ಶನದಲ್ಲಿ ಕರ್ನಾಟಕದ ಯುವ ದಲಿತ ಚಿಂತಕರಾದಂಥ ವಿಕಾಸ್ ಆರ್ ಮೌರ್ಯ ಮತ್ತು VL ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಬ್ಬರನ್ನು ಕೂಡ ಈ ಒಂದು ಚರ್ಚೆಗೆ ಸ್ವಾಗತ ಮಾಡೋಣ. ಇಬ್ಬರಿಗೂ ಕೂಡ ಚರ್ಚೆಗೆ ಸ್ವಾಗತ. ಥ್ಯಾಂಕ್ ಯು. VL ನರಸಿಂಹಮೂರ್ತಿ ಅವರೇ, ಈ ಒಳ ಮೀಸಲಾತಿ ಅಂದರೆ ಏನು? ಈ ಬೇಡಿಕೆ ಒಟ್ಟು ಇದರ ಪರಿಕಲ್ಪನೆ ಅನ್ನೋದ್ರ ಅರ್ಥ ಹೇಗೆ ಬರುತ್ತೆ? ಒಳ ಮೀಸಲಾತಿ ಅನ್ನೋದು ಅದರ ಅರ್ಥ ಏನು? ನೋಡಿ, ಈಗ ಕಳೆದ 3 ದಶಕಗಳಿಂದ ಒಳ ಮೀಸಲಾತಿ ಹೋರಾಟ ಚಾಲ್ತಿಯಲ್ಲಿದೆ. ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಮುಂಚೆ ತೆಲಂಗಾಣ ಆಂಧ್ರ 2 ಒಂದೇ ಇತ್ತು, ಮತ್ತು ಪಂಜಾಬಲ್ಲಿ ಮತ್ತು ತಮಿಳುನಾಡಲ್ಲಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ. ಸೊ ಇದ್ರ ಬಗ್ಗೆ ತುಂಬ ಚರ್ಚೆನೂ ಆಗಿದೆ. ಒಳ ಮೀಸಲಾತಿ ಅಂದರೆ ಏನು, ಪ್ರಾತಿನಿಧ್ಯದ ಪ್ರಶ್ನೆ, ರೆಪ್ರೆಸೆಂಟೇಷನ್ಗೋಸ್ಕರ ಏನು ನಮಗೆ ದಲಿತರಿಗೆ ಮತ್ತು OBCಗಳಿಗೆ ಮೀಸಲಾತಿ ಇದೆ, ಆ ಮೀಸಲಾತಿ ಹಂಚಿಕೆ ಆಗಿರೋದ್ರಲ್ಲಿ ಒಂದಷ್ಟು ಅಸಮಾನತೆ ಇದೆ. ಅಂದರೆ ಓವರ್ ರೆಪ್ರೆಸೆಂಟೇಷನ್ನು ಮತ್ತು ಅಂಡರ್ ರೆಪ್ರೆಸೆಂಟೇಷನ್ ಇದೆ. ಅಂದರೆ SC ಪಟ್ಟಿಯಲ್ಲಿರುವಂಥ ಕೆಲವು ಜಾತಿಗಳಿಗೆ ಹೆಚ್ಚು ಪ್ರಾತಿನಿಧ್ಯ ರೆಪ್ರೆಸೆಂಟೇಷನ್ ಸಿಕ್ಕಿದೆ, ಕೆಲವು ಜಾತಿಗಳಿಗೆ ಕಡಿಮೆ ರೆಪ್ರೆಸೆಂಟೇಷನ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಮೀಸಲಾತಿಯನ್ನು ಅವರ ಪ್ರಾತಿನಿಧ್ಯ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಸಿಗಬೇಕಾದಂಥ ಪ್ರಾತಿನಿಧ್ಯವನ್ನು ನೋಡಿಕೊಂಡು ಹಂಚಿಕೆ ಮಾಡಬೇಕು ಅನ್ನೋದು ಈ ಬೇಡಿಕೆ, ಒಳ ಮೀಸಲಾತಿಯ ಮೂಲ ಪ್ರಶ್ನೆ ಇರೋದು. ಅದು 30 ವರ್ಷಗಳ ಹಿಂದೆ ಶುರುವಾಯಿತು. 30 ವರ್ಷಗಳ ಹಿಂದೆ ಯಾಕೆ ಶುರುವಾಯಿತು? ದಲಿತ ಚಳವಳಿ ಎಲ್ಲ ಹುಟ್ಟಿ 20-25-30 ವರ್ಷ ಆದಮೇಲೆ ರಾಜಕೀಯ ವಲಯದಲ್ಲಿ ಮತ್ತು ಸರ್ಕಾರಿ ಉದ್ಯೋಗಗಳ ವಲಯದಲ್ಲಿ ನೋಡಿದಾಗ ಎದ್ದು ಕಾಣಿಸೋ ಥರದ ಒಂದು ಅಸಮಾನತೆ ಇತ್ತು. ಅದನ್ನು ಅಡ್ರೆಸ್ ಮಾಡೋದಕ್ಕೆ ಸರ್ಕಾರಗಳಿಗೆ ಅದ್ರ ಬಗ್ಗೆ ಸರ್ಕಾರಗಳಿಗೇನು ಅಷ್ಟು ಬದ್ಧತೆ ಇಲ್ಲ, ಅದು ಅವ್ರಿಗೆ ಬೇಕಾಗಿಲ್ಲ. ಆದರೆ ದಲಿತ ಸಮುದಾಯದ ಒಳಗಡೆ ಯಾರು ಅದನ್ನು ಗಮನಿಸಬೇಕಾಗಿತ್ತು, ಅಡ್ರೆಸ್ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಿ ಪ್ರಾತಿನಿಧ್ಯ ಕಡಿಮೆ ಇದೆ ಅಂತ ಅನಿಸ್ತೋ ಆ ಜಾತಿಗಳು, ಪಂಜಾಬಲ್ಲಿ ಆಗಿರ್ಬೋದು ಅಥವಾ ಆಂಧ್ರದಲ್ಲಿ MRPS ಶುರುವಾಯಿತು 90ಸಲ್ಲಿ, 1994ರಲ್ಲಿ ಅನಿಸುತ್ತೆ. ಅಲ್ಲಿ ಅವ್ರು ಏನು ಮಾಡಿದರು, ಮಾದಿಗರಿಗೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವಂಥ ಬೇರೆ ಜಾತಿಗಳು, ಈಗ ಮಾಲಾ ಮತ್ತು ಬೇರೆ ಜಾತಿಗಳಿಗೆ ಸಿಕ್ಕಿರುವಷ್ಟು ಪ್ರಾತಿನಿಧ್ಯ ನಮಗೆ ಸಿಕ್ಕಿಲ್ಲ, ಅವಕಾಶಗಳು ನಮ್ಗೆ ಸಿಕ್ಕಿಲ್ಲ, ಅದು ಸರಿ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಒಳ ಮೀಸಲಾತಿ ತಂದು ಜಾರಿ ಮಾಡೋದ್ರ ಮೂಲಕ ಹಂಚಿಕೆ ಮಾಡಿ ಅನ್ನೋ ಒಂದು ಕ್ವಶನ್ನು ಶುರುವಾಯಿತು. ಅದು 30 ವರ್ಷಗಳಿಂದನೂ ಕೂಡ ಚಾಲ್ತಿನಲ್ಲಿದೆ. ಅದಕ್ಕೆ ಒಂದು ಭಾಳ ದೀರ್ಘವಾದಂಥ ಹೋರಾಟ ಇದೆ ಮತ್ತು ಅದ್ರ ವಿರುದ್ಧವಾಗಿ ನಡೆದಿರುವಂಥ ಒಂದು ಹೋರಾಟ ಇದೆ. ಮತ್ತು ಇದೊಂದು ಇಶ್ಯೂವನ್ನು ಇಟ್ಕೊಂಡು ರಾಜಕೀಯ ಪಕ್ಷಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಹಿತಾಸಕ್ತಿಗಳು ಕೆಲಸ ಮಾಡಿರುವಂಥದ್ದು ಕೂಡ ಇದೆ. ಬಟ್ ಎಲ್ಲದರ ಆಚೆಗೆ ಒಳ ಮೀಸಲಾತಿ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈಗ 33 ದಶಕ ಅಂದರೆ 33-34 ವರ್ಷ ಆದಮೇಲೂ ಕೂಡ ಈ ಸಮಸ್ಯೆಯನ್ನು ಉಳಿಸ್ಕೊಂಡು ಅದು ಮುಂದುವರಿಸ್ತಾ ಹೋಗೋದು ದಲಿತ ಸಮುದಾಯದ ಹಿತಾಸಕ್ತಿಯ ದೃಷ್ಟಿಯಿಂದ ಮತ್ತು ಒಟ್ಟು ಸಮಾಜದ ಹಿತಾಸಕ್ತಿ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಹೇಳಿದ್ರಿ, ಪರಿಶಿಷ್ಟ ಜಾತಿಗಳಲ್ಲಿ ಕೆಲವು ಉಪಜಾತಿಗಳು ಅಭಿವೃದ್ಧಿಯನ್ನು ಹೊಂದಿಲ್ಲ, ಅವರಿಗೆ ಸಿಗಬೇಕಾದಂಥ ಮೀಸಲಾತಿ ಪ್ರಮಾಣ ಸರಿಯಾದ ರೀತಿಯಲ್ಲಿ ಸಿಗಲಿಲ್ಲ ಅಂತೇಳಿ. ಇದಕ್ಕೆ ಆಧಾರ ಏನು? ಇದಕ್ಕೆ ಆಧಾರ ಎದ್ದು ಕಾಣಿಸುವಂಥ ಸಾಕ್ಷಿಗಳು ದೊರಕುತ್ತೆ. ನಾವು ಅದಕ್ಕೆ ಮತ್ತು 30 ವರ್ಷಗಳಿಂದ ಈ ಒಂದು ಪ್ರಾಬ್ಲಮ್ಮು ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಅಧ್ಯಯನಗಳಾಗಿದ್ದಾವೆ.
ಓಕೆ, ಅದರ ಅಂಕಿಅಂಶಗಳು ಕೂಡ ನಮಗೆ ಸಿಗುತ್ತೆ. ಈವನ್ ಈಗ ಸದಾಶಿವ ಆಯೋಗ ವರದಿ ಏನು ಕೊಟ್ಟಿದೆ, ಈಗ ಅದು ಸದಾಶಿವ ಆಯೋಗದ ವರದಿ ಕೊಟ್ಟು ಇಷ್ಟು ವರ್ಷ ಆಗಿದೆ ಅಂತ ಎಲ್ಲ ಹೇಳಿ ಮಾತು ಬರ್ತಾ ಇದೆ. ಈಗ ಕಾಂತರಾಜ್ ವರದಿನೂ ಇದೆ, ಇನ್ನೊಂದು ನಾಗಮೋಹನ್ ದಾಸ್ ವರದಿನೂ ಇದೆ. ಮತ್ತು ನಾವು ಇಮಿಡಿಯೇಟಾಗಿ ಈಗ ನಾವು ಮನಸ್ಸು ಮಾಡಿ ನಮಗೆ ಕರೆಕ್ಟಾಗಿರುವಂಥ ಒಂದು ಡೇಟಾ ಬೇಕು ಅಂತ ಹೇಳಿದ್ರೆ 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಆ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಏನು ದೊಡ್ಡ ವಿಚಾರ ಅಲ್ಲ. ಬಟ್ ನನಗೆ ಒಂದು ಕನ್ಸರ್ನ್ ಇದೆ, ಯಾಕಂದರೆ ನೀವು ಈ ಪ್ರಶ್ನೆ ಕೇಳಿದ್ದಕ್ಕೆ ಒಂದು ನೆನಪಾಗೋದು, ಈಗ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾ ಇದೆ. ಈ ಒಳ ಮೀಸಲಾತಿಯನ್ನು ಜಾರಿ ಆಗಬಾರ್ದು ಅಥವಾ ಒಳ ಮೀಸಲಾತಿಯಿಂದ ನಮಗೆ ಅನ್ಯಾಯ ಆಗುತ್ತೆ ಅಂತ ಒಂದು ಭಾವನೆ ಇರುವಂಥ ಸಮುದಾಯಗಳು ಮುಂದಿಡ್ತಾ ಇರುವಂಥ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಯಾವ ಅಂಕಿಅಂಶಗಳಿದ್ದಾವೆ, ಯಾವ ಏನೋ ನಿಮ್ಮ ಹತ್ರ ಆಧಾರ ಏನಿದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸೊ ಒಂದು ನಾವು ಗಮನದಲ್ಲಿ ಇಟ್ಕೋಬೇಕು, ಮಂಡಲ್ ಆಯೋಗ ಮಂಡಲ್ ಕಮಿಷನ್ ರೆಕಮೆಂಡೇಷನ್ಸ್ನನ್ನು ಜಾರಿ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಮೀಸಲಾತಿಯನ್ನು ವಿರೋಧಿಸ್ತಾ ಇದ್ದಂಥ ಅಪ್ಪರ್ ಕಾಸ್ಟ್ನವರು, ಇವತ್ತೇನು EWS ವರ್ಗ ಇದೆಯಲ್ಲ, ಅವರು ಮುಂದಿಟ್ಟಂಥ ಮೊದಲನೇ ಪ್ರಶ್ನೆನೇ ಯಾವ ಅಂಕಿಅಂಶಗಳ ಆಧಾರದ ಮೇಲೆ ಈ ಸಮುದಾಯಗಳು ಹಿಂದುಳಿದಿದ್ದಾವೆ ಅಂತ ನೀವು ಅವರಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದೀರಿ ಅನ್ನೋದು. ಮತ್ತು ಈ ಥರದ ಒಂದು ಮೀಸಲಾತಿಯನ್ನು ಕೊಟ್ಟಾಗ ನಮಗೆ ಅಲ್ಲಿ ಏನಾಗುತ್ತೆ, ಮೆರಿಟ್ನ ಕ್ವಶನ್ನು ಬರುತ್ತೆ. ಮತ್ತು ಈಗ ಮೀಸಲಾತಿ ಬಗ್ಗೆ ಇರುವಂಥ ಒಂದು ಅಭಿಪ್ರಾಯ ಮೀಸಲಾತಿ ವಿರೋಧಿಗಳದ್ದು ಮುಂಚೆಯಿಂದನೂ ಏನು ಅಂತ ಹೇಳಿದ್ರೆ, ಅದು ಸಮಾಜದಲ್ಲಿ ಒಡ್ಕೊಂಟು ಮಾಡುತ್ತೆ. ನಾವೆಲ್ಲರೂ ಒಂದಾಗಿದ್ದೀವಿ, ಮೀಸಲಾತಿ ಮೂಲಕ ನೀವು ಕೆಲವರಿಗೆ ಪ್ರಿಫರೆನ್ಸ್ ಕೊಟ್ಟು ಕೆಲವ್ರಿಗೆ ಕೊಡದೇ ಇದ್ದಾಗ ಏನಾಗುತ್ತೆ, ಅದು ಸಮಾಜದಲ್ಲಿ ಒಂದು ಪರಸ್ಪರ ಏನು ದ್ವೇಷ ಹುಟ್ಟಾಗುತ್ತೆ, ಅದು ಒಟ್ಟು ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ಆಗುತ್ತೆ ಅಂತ. ಸೊ ಅದೇ ಪ್ರಶ್ನೆನೇ ಇವತ್ತು ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ತರ್ತಾ ಇದ್ದಾರೆ. ಅಂಕಿಅಂಶಗಳ ಬಗ್ಗೆ ಮಾತಾಡೋದಾಗಲಿ ಅಥವಾ ಸೂಕ್ತವಾದಂಥ ಆಧಾರಗಳ ಬಗ್ಗೆ ಮಾತಾಡೋದಾಗಲಿ ಅಥವಾ ಅದಕ್ಕೆ ಬೇಕಾಗಿರುವಂಥ ಮಾನದಂಡಗಳು ನಮ್ಮಲ್ಲಿ ಇದ್ದಾವೆ ಅನ್ನೋ ಗುಮಾನಿಯನ್ನು ವ್ಯಕ್ತಪಡಿಸೋದಾದರೆ ಇವೆಲ್ಲವೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿರುವಂಥ ಒಂದು ಅಂಶಗಳು. ನಾವು ಫಸ್ಟ್ ಅದನ್ನು ಒಪ್ಕೊಂಡು ಅದನ್ನು ಜಾರಿ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಬೇಕಾಗಿರುವಂಥ ಒಂದು ಏನೇನು ನಾವು ಕ್ರಮ ತಗೋಬೇಕು ಅದನ್ನು ತಗೊಳ್ಳಿ ಸರಿಯಾಗಿ ಅಂತ ಸರ್ಕಾರನ ಒತ್ತಾಯಿಸಬೇಕು. ಬಿಟ್ಟರೆ ಈ ಅಂಶಗಳನ್ನ ಇಟ್ಕೊಂಡು ಅದನ್ನು ತಡೆಯೋದಕ್ಕೆ ಹೋಗೋದು ಅಥವಾ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದು, ಅದು ಆ್ಯಕ್ಚುಲಿ ಅದು ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿರುವಂಥ ಒಂದು ನಡೆ ಅಂತ ಅನಿಸುತ್ತೆ. ವಿಕಾಸ್ ಆರ್ ಮೌರ್ಯ ಅವರೇ, ಭಾರತದಲ್ಲಿ ಒಳ ಮೀಸಲಾತಿ ಹೋರಾಟ ಅನ್ನೋದು ಶುರು ಹೇಗಾಯಿತು? 1950ನೇ ಇಸ್ವಿಯಲ್ಲಿ ನಮಗೆಲ್ಲ ಗೊತ್ತಿರೋ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ನ ರಚನೆ ಆಯಿತು. ಬಾಬಾ ಸಾಹೇಬರ ನೇತೃತ್ವದಲ್ಲಿ ನಮಗೆ ಆದಂತಹ ಸಂವಿಧಾನ ಸಿಕ್ತು. ಅದಾದ 25 ವರ್ಷಗಳಲ್ಲಿ ಅಂದರೆ 1975ನೇ ಇಸ್ವಿಯಲ್ಲಿ ಪಂಜಾಬ್ನಲ್ಲಿ ಜೈಲ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಅನಿಸುತ್ತೆ ಅಲ್ಲಿನ 52 ದಲಿತ ಜಾತಿಗಳ ಒಳಗೆ ವಾಲ್ಮೀಕಿ ಮತ್ತು ಮಜ್ಬಿ ಸಿಖ್ ಏನು ದಲಿತ ಸಮುದಾಯಗಳಿವೆ ಇವುಗಳಿಗೆ ಪ್ರಾತಿನಿಧ್ಯ ಕಡಿಮೆ ಸಿಕ್ಕಿದೆ ಅಂತ ಎದ್ದು ಕಾಣ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಅವರು ಮೊಟ್ಟ ಮೊದಲಿಗೆ 1975ನೇ ಇಸ್ವಿಯಲ್ಲಿ 50% ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ವಾಲ್ಮೀಕಿ ಮತ್ತು ಮಜ್ಬಿ ಸಿಖ್ಕರಿಗೆ ಕೊಡಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದ್ರು. ಅಲ್ಲಿಂದ ಒಳ ಮೀಸಲಾತಿ ಇತಿಹಾಸ ಆರಂಭ ಆಗುತ್ತೆ. ಅಂದರೆ ಒಂದು ಮೂರ್ತಿಯವರು ಆಗಲೇ ಹೇಳಿದಾಗೆ ಅಸಮಾನತೆ ಎದ್ದು ಕಾಣ್ತಾ ಇತ್ತು. ಇಲ್ಲಿ ಆಯಾ ಜಾತಿಗಳನ್ನು ಕಂಪೇರಿಟಿವ್ಲಿ ಅಂದರೆ ಒಂದು ತುಲನಾತ್ಮಕವಾಗಿ ನೋಡಿದಾಗ ಅಲ್ಲಿ ಯಾವುದು ಹಿಂದುಳಿದಿದೆ, ಯಾವುದು ಮುಂದುವರೆದಿದೆ ಮತ್ತು ಯಾವುದು ಹೆಚ್ಚು ಉದ್ಯೋಗ ಮತ್ತು ಶಿಕ್ಷಣವನ್ನು ಪಡ್ಕೊಂಡಿದೆ ಅಂತ ಕಾಣ್ತಾ ಇತ್ತು. ಸೊ ಈ 75ನೇ ಇಸ್ವಿಯಲ್ಲಿ ಆದ ನಂತರ ಏನು ಪಂಜಾಬ್ನಲ್ಲಿ ಅಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗ ಆ ಆದೇಶವನ್ನು ಹಿಂಪಡಲಾಯಿತು. ಅಂದರೆ 75ರಿಂದನೂ ಕೂಡ ಆರಂಭವಾಗಿದೆ ಚಳುವಳಿ. ಆದರೆ ಇದಕ್ಕೆ ಒಂದು ದೊಡ್ಡ ದಿಕ್ಕನ್ನು ಕೊಟ್ಟಿದ್ದೇನಪ್ಪ ಅಂತಂದರೆ ನಮ್ಮ ಮೂರ್ತಿಯವರು ಆಗಲೇ ನೆನಪಾಕೊಂಡಂಗೆ ವಿಭಜಿತ ಆಂಧ್ರ ಪ್ರದೇಶದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅದು ಕೈದುಕೊಂಡು ಮಾದಿಗ ದಂಡೋರ ಅಂತ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಕೂಡ ನಾವು 2024ರ ತೀರ್ಪನ್ನ ಎಲ್ಲರೂ ಒಳ ಮೀಸಲಾತಿ ಪರ ಇರ್ತಕ್ಕಂಥ ಸಂಭ್ರಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಉತ್ತರ ಭಾರತದಲ್ಲಿ ಏನು ಆರಂಭವಾದಂತಹ ಈ ಚಳುವಳಿ, ಒಳ ಮೀಸಲಾತಿಯ ಚಳುವಳಿ ದಕ್ಷಿಣ ಭಾರತಕ್ಕೆ ಬರ್ತಾ ಸುಮ್ಮನೆ ಅದು 2 ರಾಜ್ಯಗಳ ನಡುವೆ ಇಲ್ಲ, ಕರ್ನಾಟಕ ಕೇಳ್ತು ಗಟ್ಟಿಯಾಗಿ. 1990ರ ದಶಕದಲ್ಲಿ ಇಲ್ಲೂ ಕೂಡ ಒಳ ಮೀಸಲಾತಿ ಹೋರಾಟ ಅತ್ಯಂತ ಉಚ್ಚಾಯ ಮಟ್ಟಕ್ಕೆ ಇತ್ತು. ಇಲ್ಲಿರ್ತಕ್ಕಂತಹ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಂತಕ್ಕಂಥ ಸಂಘಟಕರು ಸೇರಿಕೊಂಡು ಗಟ್ಟಿಯಾಗಿ ಅವರಿಗೆ ಶಕ್ತಿ ಮೀರಿ ಈ ಒಳ ಮೀಸಲಾತಿ ಜಾರಿಗೋಸ್ಕರ ಹೋರಾಟವನ್ನು ಮಾಡಿದ್ರು. ಲಾಠಿ ಎಟ್ಟು ತಿಂದರು, ರಕ್ತ ಹರಿಸಿದ್ರು. ಸೊ ಹಲವಾರು ಜಾತಿಗಳನ್ನು ಮಾಡಿದ್ರು. ಜೊತೆಗೆ ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಂಚೆ
ಆಂಧ್ರದಲ್ಲಿ ಏನು ಒಳ ಮೀಸಲಾತಿ ಹೋರಾಟ ಪಂಜಾಬ್ನಿಂದ ಆಂಧ್ರಕ್ಕೆ ಬರುತ್ತೆ, ಆಂಧ್ರದಲ್ಲಿ ಎರಡು ಸಮುದಾಯಗಳ ನಡುವೆ ಭಾಳ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಉಂಟಾಗುತ್ತೆ. ಆದರೆ ಕರ್ನಾಟಕದ ಪರಿಸ್ಥಿತಿ ನೋಡಿದಾಗ ಆ ರೀತಿ ಕಾಣೋದಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಅದಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ ನಾನು. 2001ನೇ ಇಸ್ವಿಯಲ್ಲಿ ಯು ಪಿಲೂ ಕೂಡ ಈ ಒಳ ಮೀಸಲಾತಿಯ ಪರವಾಗಿ ಆದೇಶ ಮಾಡಿದ್ರು. 2004ರಲ್ಲಿ ಹರಿಯಾಣದಲ್ಲಿ ಮಾಡಲಾಯಿತು. 2007ರಲ್ಲಿ ಬಿಹಾರದಲ್ಲೂ ಕೂಡ ಇದನ್ನು ಮಾಡಲಾಯಿತು. ತಮಿಳುನಾಡಲ್ಲಿ 2008ರಲ್ಲಂತೂ ಅರುಂಧತಿಯರಿಗೆ ಪ್ರತ್ಯೇಕವಾದಂಥ ಮೀಸಲಾತಿ ಕೊಡ್ತಕ್ಕಂಥ ಹೋರಾಟದ ಭಾಗವಾಗಿ ಇವತ್ತು ಅಲ್ಲಿ ಅರುಂಧತಿಯರ ಜಾತಿಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು SC ಮೀಸಲಾತಿ ಒಳಗೆ ನೀಡಲಾಗಿದೆ. ತಿದ್ದುಪಡಿ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕನೇ ಅಲ್ಲಿ ಮಾಡಲಾಗಿದೆ. ಅದೊಂದು ವಿಶೇಷ ಪ್ರಕರಣ. ಈಗ ನೀವು ಹೇಳಿದಾಗೆ ಆಂಧ್ರ ಪ್ರದೇಶದಲ್ಲಿ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಏನು ತೆಲಂಗಾಣ ಮತ್ತು ಸೀಮಾಂಧ್ರ ಇವತ್ತಿದೆ, ಅಲ್ಲಿ ಒಳ ಮೀಸಲಾತಿಯ ವಿರುದ್ಧವಾಗಿ ಮಾಲಾಗಳು ಹೋರಾಟ ಮಾಡದೇ ಇದ್ದಿದ್ದರೆ ಇವತ್ತಿಗೆ ಅದರ ಚಿತ್ರಣ ಬೇರೆ ಇರ್ತಿತ್ತು ಅಂತ ನನ್ನ ಭಾವನೆ. ಏಕೆಂದರೆ ಈಗ ಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಕಾಲಘಟ್ಟದಲ್ಲೂ ಕೂಡ ಅಷ್ಟೇ ಈ ದೇಶದ ಮನುವಾದಿ ಮನಸ್ಥಿತಿಗಳು ಮೀಸಲಾತಿನ ವಿರೋಧ ಮಾಡ್ತಾ ಬಂದು. ಯಾವ ಗ್ರೌಂಡ್ ಮೇಲೆ, ಯಾವ ಆಧಾರದ ಮೇಲೆ ಅಂತಂದರೆ ಅವರಲ್ಲಿದ್ದು ಮೀಸಲಾತಿಯನ್ನು ಜಾತಿ ಆಧಾರದ ಕೊಡಬಾರ್ದು, ಅದನ್ನು ಪ್ರತಿಭೆ ಆಧಾರಿತ ಕೊಡಬೇಕು ಅಂತ, ಮೆರಿಟ್ ಬೇಸ್ ಮೇಲೆ ಅಂತ. ಅದೇ ವಾದವನ್ನು ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗ ಆಂಧ್ರ ಪ್ರದೇಶದಲ್ಲೂ ಕೂಡ ಅಲ್ಲಿನ ಮಾಲಾ ಜನಾಂಗದವರು ಈ ವಾದವನ್ನು ಮುಂದಿಟ್ಟರು. ಅಂದರೆ ತಮ್ಮ ಸಹೋದರಾದಂತಹ ಅಸ್ಪೃಶ್ಯತೆಯನ್ನು ಮೇಲ್ಜಾತಿಗಳಿಂದ ಸಮಾನವಾಗಿ ಅನುಭವಿಸ್ತಿದ್ದಂತಹ ಮಾಲಾ ಜನಾಂಗ ಅದನ್ನು ಅರ್ಥ ಮಾಡ್ಕೋಬೇಕಿತ್ತು. ಅವತ್ತು ಅವರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಖಂಡಿತವಾಗ್ಲೂ ಕೂಡ ಒಳ ಮೀಸಲಾತಿ ಅಂತಕ್ಕಂಥದ್ದು ಇಷ್ಟು ದೂರ ಬರೋ ಸಾಧ್ಯತೆ ಇರ್ತಿರಲಿಲ್ಲ. ಮತ್ತು ಒಂದು ಮಟ್ಟಕ್ಕೆ ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯಗಳು ಬರೋದು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಅಲ್ಲಿನ ಮಾದಿಗ ದೊಂಡರ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಇದ್ದಂತಹ ಆ ಒಳ ಮೀಸಲಾತಿ ಪರ ಹೋರಾಟ ಸಮಿತಿಗಳು ಇದನ್ನು ಎಡೆಬಿಡದೆ ಹೋರಾಟ ಮುಂದುವರಿಸಿದ ಕಾರಣಕ್ಕೋಸ್ಕರನೇ ಇವತ್ತು ಒಳ ಮೀಸಲಾತಿ ಬಂದಿದೆ. ಇನ್ನು ನಾವು ಇಲ್ಲಿಗೆ ಬಂದಾಗ, ಕರ್ನಾಟಕಕ್ಕೆ ಬಂದಾಗ, ಮಾಲಾ ಜಾತಿಯರ ರೀತಿಯಲ್ಲಿ ಅದು ಮಾಲಾ ಮಹಾನಾಡು ಅಂತಲೇ ಒಂದು ಸಂಘಟನೆ ಮಾಡಿಕೊಂಡ್ರು. ಒಂದು ಏನು ಒಳ ಮೀಸಲಾತಿಯನ್ನು ವಿರೋಧ ಮಾಡೋಕ್ಕೋಸ್ಕರನೇ ಒಂದು ಸಂಘಟನೆ ಅವ್ರು ತಗೊಂಡ್ರು. ಮತ್ತು ಅಷ್ಟು ಮಾತ್ರ ಅಲ್ಲ, ಸಂತೋಷ್ ಹೆಗಡೆಯವರ ಏನು EV ಚಿಹ್ನೆ ವರ್ಸಸ್ ಸ್ಟೇಟ್ ಆಂಧ್ರ ಪ್ರದೇಶ ತೀರ್ಪು ಇದೆಯಲ್ಲ, ಏನೋ ಕೇಸ್ ಇದೆಯಲ್ಲ ಪ್ರಕರಣ, ಆ EV ಚಿಹ್ನೆ ಬಂದು ಮಾಲಾ ಜನಾಂಗದ ಪ್ರತಿನಿಧಿಯಾಗಿದ್ದರು. ಅವರೇ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದ್ದು. ಆದರೆ ಆ ಥರದಲ್ಲಿ ಯಾವುದೂ ಕೂಡ ಆಗಲಿಲ್ಲ. ಒಂದು ಮಟ್ಟಕ್ಕೆ ಇಲ್ಲಿನ DSS ಅದರ ಅಂತಃಕರಣ ಕೆಲಸ ಮಾಡ್ತಿತ್ತಾದರೂ ಕೂಡ ನನಗೆ ಅನಿಸುತ್ತೆ ಇದ್ರ ಪರವಾಗಿ ನಂತರ ರೆಕಾರ್ಡ್ಸಿದೆ. ಇದ್ರ ಪರವಾಗಿ ಶ್ರೀಧರ್ ಕಲಿವೀರ ಅವರು ಮೊದಲು ಒಂದು ಲೇಖನವನ್ನು ಬರೀತಾರೆ. ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಶ್ರೀಧರ್ ಕಲಿವೀರ ಅವರು ಒಂದು ಲೇಖನ ಬರೀತಾರೆ. ಅದ್ರ ಮಾತ್ರ ಇದೆ. ಆದರೆ ಒಳ ಮೀಸಲಾತಿಯನ್ನು ಕರ್ನಾಟಕದ ಮಾದಿಗ ಜನಾಂಗ, ಮಾದಿಗ ಜಾತಿ ಎಷ್ಟು ಹಕ್ಕಿಂದ ಮತ್ತು ಅಂತರಾಳದಿಂದ ಕೇಳ್ತೋ ಅದನ್ನು ಇನ್ನು ಮಿಕ್ಕ ಜಾತಿಗಳಲ್ಲಿ ಕೇಳಿಲ್ಲ ಅಂತಕ್ಕಂಥದ್ದು ಒಂದು ವಿಪರ್ಯಾಸ ಸಂಗತಿ ಆಗುತ್ತೆ. ಆದರೆ ನೀವು ಹೇಳಿದಂತೆ ಆಗಲೇ ಏನು ಆಂಧ್ರ ಪ್ರದೇಶದಲ್ಲಿ ಮಾಲಾ ಜನಾಂಗ ಗಟ್ಟಿಯಾಗಿ ವಿರೋಧ ಮಾಡ್ತಲ್ಲ, ಆ ರೀತಿಯಾದಂಥ ವಿರೋಧ ನಮ್ಮ ಕರ್ನಾಟಕದಲ್ಲಿ ಬರಲಿಲ್ಲ. ಆದರೆ ಮೌನವೂ ಕೂಡ ಒಂದು ಮಟ್ಟಕ್ಕೆ ಚಳುವಳಿನ ಹಿನ್ನಡೆ ಮಾಡುತ್ತಲ್ವ, ಇದನ್ನು ನಾವು ಕಂಡ್ಕೋಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲೇ ಇಲ್ಲೂ ಕೂಡ DSS ಇದ್ದರೂ ಸಹ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಇಲ್ಲೂ ಕೂಡ ಆಯಿತು. ಯಾಕೆ ಅಂತಂದರೆ DSS ಏನು ಗಟ್ಟಿಯಾಗಿ ಕೇಳಬೇಕಿತ್ತಲ್ಲ ಒಳ ಮೀಸಲಾತಿಯನ್ನು, ಅದನ್ನು ಕೇಳಿದಿರೋ ಕಾರಣಕ್ಕೋಸ್ಕರನೇ ಅದೊಂದು ಸಂಘಟನೆಯಲ್ಲಿ ಆಯಿತು. ಮತ್ತು ಇವತ್ತು ಏನು 2024ರ ತೀರ್ಪಲ್ಲಿ ಒಳ ಮೀಸಲಾತಿ ಪರವಾಗಿ ಏನು ತೀರ್ಪು ಬಂದಿದೆ, ಅದಕ್ಕೆ ಮುಖ್ಯ ಕಾರಣನೇ ಆ ಜನಾಂಗ ಮಾಡಿದಂತಹ ಹೋರಾಟ, ಅಂದರೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾಡಿದಂತಹ ಒಂದು ಹೋರಾಟ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಕಳೆದ 30 ವರ್ಷಗಳಲ್ಲಿ ಒಳ ಮೀಸಲಾತಿ ಹೋರಾಟದ ಇತಿಹಾಸದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 5 ಜನರ ಪೀಠದ ತೀರ್ಪು ನಮ್ಮ ಮುಂದೆ ಬಂದಿತ್ತು. ಅದ ನಂತರ ಈಗ 7 ಜನರದ್ದು ತೀರ್ಪು ನಮ್ಮ ಮುಂದೆ ಇದೆ ಸುಪ್ರೀಂ ಕೋರ್ಟದು, DY ಚಂದ್ರಚೂಡ್ ಅವರ ನೇತೃತ್ವದ ಪೀಠ. ಈ ಪ್ರಕರಣ, ಈ ತೀರ್ಪು ಇಂಪಾರ್ಟೆಂಟ್ ಅಂತ ಏನಕ್ಕೆ ಅನಿಸುತ್ತೆ? ಇವಾಗಲೇ ಕೇಳಿದ್ರಿ, ಮೂರ್ತಿಯವರು ಅದ್ರ ಬಗ್ಗೆ ಆನ್ಸರ್ ಮಾಡಿದ್ದಾರೆ. ಅಂದರೆ ಒಳ ಮೀಸಲಾತಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಅಥವಾ ಮೀಸಲಾತಿ ಕೊಟ್ಟಾಗ ದಲಿತರ ಒಳಗಿರ್ತಕ್ಕಂತಹ ಜಾತಿಗಳಿಗೆ ಒಂದು ಮುಂದುವರೆದದ್ದು ಮತ್ತು ಮತ್ತೊಂದು ಸಮೂಹ ಹಿಂದುಳಿದಿದ್ದಕ್ಕೆ ಅದಕ್ಕೆ ಡೇಟಾ ಇದೆ ನಮ್ಮ ಹತ್ರ ಅಂತ. ಈ ಡೇಟಾಗೋಸ್ಕರ ಹಾಗೆ ಮೂರ್ತಿಯವರು ಹೇಳ್ದಂಗೆ ದೊಡ್ಡ ಮಟ್ಟದ ಡೇಟಾ ನಮ್ಗೆ ಸಿಕ್ಕಿದೆ. ಮೊಟ್ಟ ಮೊದಲಾಗಿದ್ದು ಆಂಧ್ರ ಪ್ರದೇಶದ್ದು 1996 ಜಸ್ಟಿಸ್ ರಾಮಚಂದ್ರ ರಾಜು ಅವರು ಅಲ್ಲಿನ ದಲಿತರ ಚಂದ್ರಬಾಬು ನಾಯ್ಡು ಸರ್ಕಾರದ ಅವಧಿಯಲ್ಲಿ ಆಂಧ್ರ ಪ್ರದೇಶದ ದಲಿತರ ಸಮೀಕ್ಷೆನ ಮಾಡಲಾಯಿತು.
ಅದಕ್ಕೆ ಡೇಟಾ ಸಿಗುತ್ತೆ ನಮಗೆ. ಸೊ ಅದಾದ ತಕ್ಷಣ ಬಂದಿದ್ದೇನಪ್ಪ ಅಂದರೆ ನೀವು ಹೇಳ್ದಲ್ಲ ಅಲ್ಲಿ ಮಾಲಾ ಮಹಾನಾಡು ಸಮಸ್ಯೆಯಿಂದಾಗಿ ಮಾಲಾ ಮಹಾನಾಡಿನ ವಿರೋಧ ಉಂಟಾಗಿದ್ದ ಕಾರಣಕ್ಕೋಸ್ಕರ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಹೋದಾಗ ಚಂದ್ರಬಾಬು ನಾಯ್ಡು ಅವರು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಆದೇಶ ಕೂಡ ಮಾಡಿರ್ತಾರೆ. ಎಸ್ ಹೌದು, ಅದಾದ ನಂತರ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಅದನ್ನು ಪ್ರಶ್ನೆ ಮಾಡಿ ಮಾಲಾ ಮಹಾನಾಡು ಅವರು ಸುಪ್ರೀಂ ಕೋರ್ಟ್ ಅಲ್ಲ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋದಾಗ ಅಲ್ಲಿ ಈ ಅಂದರೆ ಆದೇಶ ಬಿದ್ದೋಗುತ್ತೆ, ಅದು ಕ್ಲಾಶ್ ಆಗುತ್ತೆ. ಸೊ ಅಲ್ಲಿಂದ ಈ ನ್ಯಾಯಾಲಯದ ಜೊತೆಗೆ ಏನು ಒಂದು ಹೋರಾಟ ಆರಂಭ ಆಯಿತು. ಅದರಲ್ಲೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ದೆ ಎರಡು ರಾಜ್ಯದ ಸಂಘಟನೆಗಳು. ಒಂದು ತೆಲಂಗಾಣ ಮತ್ತು ಸೀಮಾಂಧ್ರದ ಮಾದಿಗ ಮೀಸಲು ಹೋರಾಟ ಸಮಿತಿ, ಮತ್ತೊಂದು ಮಜುಬಿ ಸಿಖ್ ಮತ್ತು ವಾಲ್ಮೀಕಿಯವರು ಜಂಟಿಯಾಗಿ ಮಾಡ್ಕೊಂಡಿರ್ತಕ್ಕಂತಹ ಪಂಜಾಬ್ನ ಸಂಘಟನೆ. ಇವತ್ತೇನು ದವಿಂದರ್ ಪ್ರಕರಣ ಬಂದಿದೆ ಅದು ಮೂಲನೇ ಪಂಜಾಬ್ನ ಸಂಘಟನೆ. ಸೊ ಇಲ್ಲಿ ಇದರ ಭಾಗವಾಗಿ ಸುಮಾರು ಸರ್ಕಸ್ಗಳಾಗಿದೆ ಇಲ್ಲಿ. ಅಂದರೆ ಈ 30 ವರ್ಷದ ಹೋರಾಟ ಸುಮ್ಮನಾಗಿಲ್ಲ. ಅದು ಈ 30 ವರ್ಷದ ಹೋರಾಟದಲ್ಲಿ ಕೋರ್ಟ್ಗಳು ಬೇಡ ಅಂತ ಹೇಳಿವೆ. ನಂತರ ಅದನ್ನು ಸಂಸತ್ತಿಗೆ ಕಳಿಸಲಾಗಿದೆ. ಸಂಸತ್ನಲ್ಲಿ ನ್ಯಾಷನಲ್ SC ಕಮಿಷನ್ಗೆ ಕಳಿಸಲಾಗಿದೆ. ಕಳಿಸಿ ಅಲ್ಲೇನಾಗಬೇಕು, ಮುಂದೆ ಏನಾಗಬೇಕಂತ ಒಂದು ನಮಗೆ ಏನು ಮಾರ್ಗದರ್ಶನ ಕೊಡಿ ಅಂತ ಕೇಳಲಾಗಿದೆ. ಆವಾಗ 2007ರಲ್ಲಿ ಉಷಾ ಮೆಹ್ರಾ ಕಮಿಟಿಯನ್ನು ಮಾಡಲಾಗುತ್ತೆ. ಯಾಕೆಂದರೆ 2004ರಲ್ಲಿ EV ಚಿನ್ನಯ್ಯ ಮತ್ತು ಸ್ಟೇಟ್ ಆಂಧ್ರ ಪ್ರದೇಶದಲ್ಲಿ ಸಂತೋಷ್ ಹೆಗಡೆ ಅವರ ಬೆಂಚ್ ಇತ್ತಲ್ಲ, 5 ಜನರ ಬೆಂಚು. ಆ 5 ಜನರ ಬೆಂಚ್ ಹೇಳಿತಪ್ಪ ಅಂತಂದರೆ ಒಳ ಮೀಸಲಾತಿಯನ್ನು ಕೊಡೋಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದರೆ SC ಅಂತಕ್ಕಂಥದ್ದು ಒಂದು ಹೋಮೋಜಿನಿಯಸ್ ಮ್ಯಾಸ್ ಆಗಿದ್ದಾರೆ, ಏಕರೂಪಿ ಸಮುದಾಯ ಆಗಿದೆ. ಆ ಕಾರಣಕ್ಕೋಸ್ಕರ ಅವ್ರಿಗಿನ ಒಳ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ತೀರ್ಪು ಬಂತು. ಅದರ ಭಾಗವಾಗಿಯೇ ನೆಕ್ಸ್ಟ್ ಉಷಾ ಮೆಹ್ರಾ ಕಮಿಟಿನ ಮಾಡಿದ್ದು. ಉಷಾ ಮೆಹ್ರಾ ಕಮಿಟಿ ಏನು ಹೇಳ್ತಪ್ಪ ಅಂತಂದರೆ ತಿದ್ದುಪಡಿ ಮಾಡಿ 341 ವಿಧಿಗೆ 3ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ನಾವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾಯಿತು ಅಂತ. ಸೊ ಅವಾಗೇನಾಯ್ತು ಅಂತಂದರೆ ರಾಜ್ಯಗಳಿಂದ ಏನಾಯ್ತು, ಅದು ಕೇಂದ್ರ ಸರ್ಕಾರಕ್ಕೆ ಆ ಅಹವಾಲನ್ನ ಸಲ್ಲಿಸೋದಕ್ಕೆ ಆರಂಭ ಆಯಿತು. ಇಲ್ಲಿಂದ ಆಚೆಗೆ ಆಯಾ ಪಕ್ಷಗಳು ಕೂಡ ಇದರದ್ದು ಬೆನಿಫಿಟನ್ನು ಪಡ್ಕೊಳ್ತಾ ಹೋದರು. ಆ ಸಮುದಾಯವನ್ನು ರಾಜಕಾರಣಕ್ಕೆ ಬಳಸ್ಕೊಳ್ತಾ ಅವರ ಮತಗಳನ್ನು ಪಡ್ಕೊಂಡು ಸುಮಾರು ವರ್ಷಗಳ ಕಾಲ ಅವ್ರ ಬೇಡಿಕೆ ಈಡೇರಿಸದೆ ಮುಂದಕ್ಕೆ ಹಾಕ್ತಾನೆ ಬರ್ತಾರೆ. ಹೌದು, ಇದನ್ನು ನಮ್ಮ ಮೂರ್ತಿಯವರು ಇದು ಚೆನ್ನಾಗಿ ಹೇಳ್ಬೋದು ಅಂತ ಅನ್ಕೋತೀನಿ ನಾನು. ಅಲ್ಲ, ಇದು ಒಂದು ನಾವು ಚರ್ಚೆ ಮಾಡಬೇಕಾಗಿರೋದು, ಇದು ಒಂದು ಐಡೆಂಟಿಟಿ ರಾಜಕಾರಣದ ಭಾಗ. ದಲಿತ ರಾಜಕಾರಣಕ್ಕೆ ಒಂದು ಏನು ಐಡೆಂಟಿಟಿ ರಾಜಕಾರಣ ಅಂತ ಏನು ಕರಿತೀವಿ, ಅದರಿಂದ ಹುಟ್ಟಿರುವಂಥ ಒಂದು ಭಾಗ ಏನು ಈ ಹೋರಾಟ. ಏನು ಅಂತ ಹೇಳಿದರೆ, ಈಗ ಆಂಧ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮುಂಚೆ ಆಂಧ್ರದಲ್ಲಿ MRHS ಮಾದಿಗ ದಂಡರ ಹುಟ್ಟಿದಾಗ ಅಲ್ಲಿ ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಯಿತು. ಮತ್ತು ನಾವು ಈ ಒಳ ಮೀಸಲಾತಿಗೋಸ್ಕರ ಯಾರು ಕೇಳ್ತಾ ಇದ್ದಾರೆ ಅನ್ನೋ ಕಮ್ಯುನಿಟಿಗಳನ್ನು ನಾವು ನೋಡ್ಕೊಂಡ್ಬಂದರೆ, ಕರ್ನಾಟಕದಲ್ಲಾಗಲಿ, ಆಂಧ್ರದಲ್ಲಾಗಲಿ, ಅಥವಾ ಇವತ್ತು ಮಹಾರಾಷ್ಟ್ರದಲ್ಲಿ, ತಮಿಳುನಾಡಲ್ಲೆಲ್ಲ ನೋಡ್ತಾ ಇದ್ದಾರೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಅದು ಯಾವುದೋ ಒಂದು ಬೇರೆ ಬೇರೆ ಥರದ ಕಾರಣಗಳಿಗೇನಾಗಿದೆ, ದಲಿತರ ಒಳಗಡೆ ಕೆಲವು ಸಮುದಾಯಗಳು ಬಲಿಷ್ಠ ಸಮುದಾಯಗಳು ಅಂತ ಅಂದ್ಕೊಂಡಿದ್ದೇವೆ ನಾವು. ಬಲಿಷ್ಠ ಇನ್ ದ ಸೆನ್ಸ್ ಮೀಸಲಾತಿಯಿಂದ ಸಿಕ್ಕಿರುವಂಥ ಲಿಮಿಟೆಡ್ ಇದನ್ನು ಬಳಸ್ಕೊಂಡು ಬೇರೆಯವ್ರಿಗಿಂತ ಸ್ವಲ್ಪ ಮುಂದೆ ಇರೋವಂಥ. ಈಗ ಮಹಾರಾಷ್ಟ್ರದಲ್ಲಿ ಮಹರ್ಗಳಿಗೆ ಆ ಥರದೊಂದು ಇದೆ. ಅವ್ರಿಗೆ ಕಲೋನೈಸೇಷನ್ ಟೈಮಿಂದನೂ ಅವ್ರಿಗೆ ಬೇರೆ ಬೇರೆ ಥರದ ಅವಕಾಶಗಳಿದೆ, ಅರ್ಬನೈಸೇಷನ್ ಆಗಿರೋ ಕಾರಣಕ್ಕೆ. ಆಂಧ್ರದಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ ಕಾರಣಕ್ಕೆ ಮತ್ತು ಆಂಧ್ರದ ಒಂದು ಟೊಪೋಗ್ರಫಿನ ನೋಡ್ಕೊಂಡ್ರೆ ಅಲ್ಲಿನ ಕೆಲವು ಭೂಮಿ ಮತ್ತು ಮತ್ತೊಂದು ಇದರ ಕಾರಣಕ್ಕೋಸ್ಕರನೇ ಅಲ್ಲಿನ ಮಾಲಾ ಸಮುದಾಯ ಕೂಡ ಸ್ವಲ್ಪ ಮುಂದುವರೆದಿದೆ. ಕರ್ನಾಟಕದಲ್ಲಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ಮಹಾರಾಜರ ಕಾಲದಿಂದನೂ ಕೂಡ ಕೆಲವರು ಇದ್ದಾರೆ. ಇದು ಏನಾಯಿತು, ಯಾವಾಗ ಈ ಸಮುದಾಯಗಳು ಪ್ರಬಲ ಸಮುದಾಯಗಳು ಅಂತ ನಾವೇನಿವತ್ತು ಅಂದ್ಕೊಂಡಿದ್ದೀವಲ್ಲ, ಅವ್ರಿಗಿರೋವಂಥ ಒಂದು ಡಾಮಿನೆನ್ಸ್ ಇನ್ ದ ಸೆನ್ಸ್ ಹೆಚ್ಚು ಅವಕಾಶಗಳ ತಗೋತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಬಿಟ್ಟರೆ ಬೇರೆ ಥರದಲ್ಲ. ಆ ಡಾಮಿನೆನ್ಸನ್ನು ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತೋ ಬೇರೆ ಜಾತಿಗಳು, ಆವಾಗ ಕಾನ್ಫ್ಲಿಕ್ಟ್ ಸಹಜವಾಗಿ ಬಂತು. ಸೊ ಆಂಧ್ರದಲ್ಲಿ ಮಾಲಾ ಮಹಾನಾಡು ಮತ್ತು MRHSನ ಹೋರಾಟಗಳು ಯಾವ ಥರ ಒಂದಕ್ಕೊಂದಿತ್ತು ಅಂತ ಹೇಳಿದ್ರೆ, ಬೀದಿಯಲ್ಲಿ ಮಾರಾಮರಿಗಳಾಗಿ ಒಬ್ರನ್ನೊಬ್ಬರು ಹೊಡೆದಾಡ್ಕೊಂಡಿರುವಂಥ ಒಂದು ಇನ್ಸ್ಟೆನ್ಸಸ್ ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ದ್ವೇಷ ಉತ್ಪಾದನೆ ಆಗಿರುವಂಥದ್ದಿದೆ. ಬಟ್ ಕರ್ನಾಟಕದಲ್ಲಿ ದಲಿತ ಚಳವಳಿಯ ಕಾರಣಕ್ಕೆ ಮತ್ತು ದಲಿತ ಚಳವಳಿಯ ಒಂದು ಭಾಳ ದೊಡ್ಡ ಇದು ಏನು ಅಂತ ಹೇಳಿದರೆ, ಅವರು ಈ ಸಮಸ್ಯೆಯನ್ನು ಭಾಳ ಗಂಭೀರವಾದ ಸಮಸ್ಯೆ ಅಂತ ಹೇಳಿ ಅವರು ಯಾವತ್ತು ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದರೆ, ಅವರಿಗೆ ಇದ್ದಂಥ ಒಂದು ಆದರ್ಶ ಏನಿತ್ತು, ನಾವು ದಲಿತರೆಲ್ಲ ಒಂದು ವರ್ಗ, ನಮ್ಮ ಒಳಗಡೆ ಉಪಜಾತಿಗಳು ಐಡೆಂಟಿಟಿಗಳು ತರಬಾರ್ದು ಅನ್ನೋದು. ಅದು ಆದರ್ಶದ ಮಟ್ಟಿಗೆ ಸರಿ. ಆದರೆ ಒಂದು ವಾಸ್ತವ ಅಂತ ನಾವು ನೋಡಿದಾಗ
ಅದನ್ನು ಅಡ್ರೆಸ್ ಮಾಡಿದರೆ ಈ ಸಮಸ್ಯೆ ಇಷ್ಟೊಂದು ಮುಂದಕ್ಕೆ ಬರ್ತಾನೆ ಇರಲಿಲ್ಲ. ಬಟ್ ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗೆ ಅಲ್ಲಿ ಅಥವಾ ತಮಿಳ್ನಾಡಲ್ಲಿ ಇರುವಷ್ಟರ ಮಟ್ಟಿಗೆ ಏನೋ ಹೇಟ್ರೆಡ್ಡು ಮತ್ತು ಭಿನ್ನಾಭಿಪ್ರಾಯ ಜಗಳಗಳು, ಬೀದಿ ಜಗಳಗಳಾಗಿಲ್ಲ. ಅದು ಒಳಗೊಳಗೆ ಇದಾಗಿ ಬಂದಿದೆ. ಸೊ ಯಾವಾಗ ನಾವು ರಾಜಕೀಯ ಅಧಿಕಾರದ ಇದನ್ನು ನಾವು ನೋಡಿದ್ರೆ ಅತಿ ಹೆಚ್ಚು ದಲಿತರ ಒಳಗಡೆ ಕರ್ನಾಟಕದಲ್ಲಿ ರಾಜಕೀಯ ಅಧಿಕಾರ ಸಿಕ್ಕಿರೋದು ಬಲಗೈ ಸಮುದಾಯಕ್ಕೆ. ನಾವು ದಲಿತ ನಾಯಕರು ಅಂತ ಯಾರನ್ನು ಕರಿತೀವಿ? ಈಗ ಪದೇ ಪದೇ ದಲಿತ ಸಿ ಎಂ ವಿಚಾರ ಬಂದಾಗ ದಲಿತರಲ್ಲಿ ಸಿ ಎಂ ಆಗಬೇಕು ಅಂತ ಹೇಳಿದ್ರೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೇಳ್ತೀವಿ ಅಥವಾ ಜಿ ಪರಮೇಶ್ವರ್ ಅವ್ರನ್ನ ಹೇಳ್ತೀವಿ, ಬಿಟ್ಟರೆ ಬೇರೆ ಯಾವ ದಲಿತ ನಾಯಕರನ್ನು ನಾವು ತಗೊಳ್ಳೋದಿಲ್ಲ. ಅದು ಏನನ್ನು ತೋರಿಸುತ್ತೆ ಅಂತಂದರೆ ರಾಜಕಾರಣದಲ್ಲಿ ಅವರಿಗೆ ಇರುವಂಥ ಒಂದು ಎಷ್ಟು ಪ್ರಾಬಲ್ಯ ಇದೆ ಅನ್ನೋದನ್ನು ತೋರಿಸುತ್ತೆ. ಸೊ ಈ ಐಡೆಂಟಿಟಿ ರಾಜಕಾರಣ ಅಂದರೆ ನಮ್ಮ ಸಿಗಬೇಕಾಗಿರುವಂಥ ಹಕ್ಕು ಅಥವಾ ಇನ್ನೊಂದನ್ನು ಪ್ರಾತಿನಿಧ್ಯವನ್ನು ನಮಗೆ ಕೊಡಿ ಅಂತ ಒಂದು ಸಮುದಾಯ ಕೇಳೋಕ್ಕೆ ಶುರು ಮಾಡಿದಾಗ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಯಾವಾಗಲೂ ಕೂಡ ತಯಾರಾಗಿರ್ತವೆ. ಅದು ಏನಾಗಿದೆ, ಸಮ್ ಎಕ್ಸ್ಟೆಂಟ್ ಒಂದು ಹಂತದಲ್ಲಿ ಕಾಂಗ್ರೆಸ್ ಅನ್ನೋದು ಬಲಗೈನವರಿಗೆ ಮಾತ್ರ ಸೀಮಿತ, ಅಲ್ಲಿ ಬೇರೆಯವರಿಗೆ ಅಲ್ಲಿ ಅವಕಾಶ ಇಲ್ಲ. ಸೊ ನಮಗೆ ನಾವು ರಾಜಕೀಯ ಅಧಿಕಾರ ಸಿಗಬೇಕು, ಅವಕಾಶ ಸಿಗಬೇಕು ಅಂದರೆ ನಾವು ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ನೋಡುವಂಥ ಸಮುದಾಯಗಳು ಇದ್ದಾವೆ. ಯಾಕಂದರೆ ರಾಜಕೀಯವಾಗಿ ಅವಕಾಶಗಳು ಎಲ್ಲೆಲ್ಲಿ ಇರ್ತಾವೋ ಅಲ್ಲಿ ಎಲ್ಲ ಸಮುದಾಯಗಳವರು ಹೋಗ್ತಾರೆ, ಯಾವುದೇ ಒಂದು ಸಮುದಾಯದವರು ಒಂದೇ ನಿರ್ದಿಷ್ಟವಾಗಿರಲ್ಲ. ಸೊ ಕರ್ನಾಟಕದಲ್ಲಿ BJP, ಆಂಧ್ರದಲ್ಲಿ ಏನು TDP ಮಾಡ್ತಾಯಿತ್ತು, ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರೋದಕ್ಕೆ ಅಂತ ಹೇಳಿ 1 ಅಥವಾ 2 ಚುನಾವಣೆಗಳಲ್ಲಿ ಮಾದಿಗ ಸಮುದಾಯವನ್ನು ಅಪ್ರಾಪ್ರಿಯೇಟ್ ಮಾಡಿಕೊಳ್ಳೋದಕ್ಕೆ ಒಳ ಮೀಸಲಾತಿ ಇದನ್ನು ತೋರಿಸಿ ಪ್ರಯತ್ನ ಮಾಡಿರೋದು ಇದೆ. ಕೆಲವು ಇದರಲ್ಲಿ ಸಂದರ್ಭಗಳಲ್ಲಿ ಹಂಗೆ ಅನಿಸಿದ್ದಿದೆ ಮಾದಿಗರು BJP ಜೊತೆ ಹೋಗಿದ್ದಾರೆ ಅಂತ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಂಕಿಅಂಶಗಳು ಇಲ್ಲ. ಅಂಕಿಅಂಶಗಳು ಮತ್ತು ಸಮೀಕ್ಷೆಗಳು ತೋರಿಸಿರೋ ರೀತಿಯಲ್ಲೇ ಮಾದಿಗ ಸಮುದಾಯ ಕಾಂಗ್ರೆಸ್ ಪರವಾಗಿ ಅಥವಾ ಕೋಮುವಾದಿಗಳ ಜೊತೆ ಹೋಗಿದೆ ಅನ್ನೋದಕ್ಕಿಂತ ಕೋಮುವಾದಿಗಳ ವಿರೋಧಿಯಾಗಿಯೇ ಬರ್ತಾ ಇದೆ. ಬಟ್ ಇದು ಏನು ಅಂತ ಹೇಳಿದ್ರೆ ಇದು ಪೊಲಿಟಿಕಲ್ ಆಪರ್ಚುನಿಟಿಸಮನ್ನು ತೋರಿಸುತ್ತೆ. ಅಂದರೆ ಈಗ ನಮ್ಮ ರಾಜಕಾರಣಿಗಳು, ದಲಿತ ಸಮುದಾಯದ ರಾಜಕಾರಣಿಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಒಂದು ಕಡೆ ಇದ್ದರೆ ನಿಮಗೊಂದು ಕಡೆ ಇರಲಿ, ಅಥವಾ ನೀವು ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಅನುಭವಿಸ್ತೀವಿ, ಇನ್ನೊಂದು ಪಕ್ಷ ಅಧಿಕಾರ ಬಂದಾಗ ಅವರು ಅನುಭವಿಸ್ತೀವಿ ಅಂತೇಳಿ ಆ ರಾಜಕೀಯ ಅವಕಾಶವಾದಿತನಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಸಮುದಾಯಗಳನ್ನು ದಿಕ್ತಪ್ಪಿಸ್ಕೊಂಡು ಬರ್ತಾ ಇರೋದು ನಡೀತಾ ಇದೆ. ಸೊ ಇದು ಬಟ್ ಈ ಒಳ ಮೀಸಲಾತಿ ಹೋರಾಟವನ್ನು ಈ ರಾಜಕೀಯ ಪೊಲಿಟಿಕಲ್ ಮ್ಯಾನಿಪ್ಯುಲೇಷನ್ಗೆ ನಾವು ಸೀಮಿತಗೊಳಿಸಿ ನೋಡಬಾರ್ದು. ಯಾಕಂದರೆ ಅದೊಂದು ಸೋಷಿಯಲ್ ಇಶ್ಯೂ. ಒಳ ಮೀಸಲಾತಿ ಅನ್ನೋದು ಒಂದು ಸಾಮಾಜಿಕವಾದಂಥ ಇಶ್ಯೂ ಮತ್ತು ಒಂದು ಸಮುದಾಯದ ಕೆಲವು ಭಾವನಾತ್ಮಕವಾದಂಥ ಇಶ್ಯೂ. ನಾವು ಅದನ್ನು ನೋಡಬೇಕೇ ಹೊರತು ನಾವು ಈಗ BJP ಜೊತೆಗೆ ಹೋಗಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಬ್ರ್ಯಾಂಡ್ ಮಾಡೋದ್ರ ಮುಖಾಂತರ ಆ ಹೋರಾಟದ ಒಂದು ಗುರಿ ಏನಿದೆ ಅಥವಾ ಅದು ಏನಕ್ಕೋಸ್ಕರ ಅವರು ಸ್ಟ್ರೈವ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಅಲ್ಲಿಗೆಳಿಬಾರ್ದು ಅನ್ನೋದು. ಇನ್ನೊಂದು ನಾನು ಸೇರಿಸ್ಬೇಕಂತಂದರೆ 1984 ಕಾರಂಚೇಡಿನಲ್ಲಿ ಮಾಲಾ ಜನಾಂಗದವ್ರನ್ನ ಕೊಂದಾಕಿದ್ರು. ನಂತರ ಇಲ್ಲಿ 1990 ಚುಂಡೂರಲ್ಲಿ ಮಾದಿಗರನ್ನ ಕೊಂದಾಕಿದ್ರು. ಕಾರಂಚೇಡು ಮಾದಿಗರು, ಕಾರಂಚೇಡಲ್ಲಿ ಮಾದಿಗರನ್ನ ಹತ್ಯಾಕಾಂಡ ಮಾಡಲಾಯಿತು. ಚುಂಡೂರಲ್ಲಿ ಅಂದರೆ ಮಾಲಾರನ್ನು ಹತ್ಯೆ ಮಾಡಲಾಯಿತು. ಅಂದರೆ ಆ ಎರಡೂ ಹೋರಾಟ, ಅಂದರೆ ಆ ಎರಡೂ ದಲಿತ ಮಹಾಸಭಾ ಆಯ್ತು ಅವಾಗ ಆಂಧ್ರದಲ್ಲಿ. ದಲಿತ ಮಹಾಸಭಾ ಆಗಿ ಈ ಮಾಲಾ ಮತ್ತು ಮಾದಿಗ ಇಬ್ಬರು ಲೀಡರ್ಸು ಕೂಡ ಒಂದಾಗಿ ಬೃಹತ್ ಹೋರಾಟವನ್ನು ಮಾಡಿದ್ರು. ಸುಮಾರು 10 ವರ್ಷಗಳ ಸುದೀರ್ಘವಾದಂಥ ಹೋರಾಟ ಅದು. ಅಂಥ ಐಕ್ಯವಾಗಿದ್ದಂತಹ ಹೋರಾಟ ಇದ್ದಕ್ಕಿದ್ದಂಗೆ ಒಳ ಮೀಸಲಾತಿ ಬಂದ ತಕ್ಷಣ ಅಲ್ಲಿ ಹೊಡೆದಾಯಿತು. ಅಂದರೆ ನಾನು ಹೇಳಿದೆ ಅಂದರೆ ಮಾಲಾ ಜನಾಂಗದಲ್ಲಿ ಯಾಕೆ ಅದನ್ನು ಗ್ರಹಿಸಬೇಕಿತ್ತು? ಈಗ ಒಂದು ಸೌದೆ ಇದೆ, ಸೌದೆ ಸೀಳಿದೆ. ಆ ಸೌದೆ ಸೀಳಿದನ್ನು ಬೇರೆ ಯಾರಾದರೂ ಬಂದು ಕೈ ಹಾಕಿ ಕೊಡಲಿ ಹೊಡೆಯಕ್ಕಿಂತ ಮುಂಚೆ ಅದನ್ನು ಗೊತ್ತು ಮಾಡಿಕೊಂಡು ಅದನ್ನು ಮುಚ್ಕೊಳ್ಳೋಂಥ ಕೆಲಸವನ್ನು ಮಾಡ್ಕೋಬೋದಿತ್ತು ಮಾಲಾ ಜನಾಂಗ. ಅವ್ರದ್ದು ಒಂದು ಅಣ್ಣ ತಮ್ಮದಿರ್ತಾರ ಒಂದು ಸಮಾನ ಮನಸ್ಸನ್ನು ಅವರು ಹೊಂದ್ಕೊಬಿಟ್ಟಿದ್ರೆ ಇವತ್ತು ಈ ಇತಿಹಾಸ ಇಂಥ ಒಂದು ಕಪ್ಪು ಇತಿಹಾಸ ಇಲ್ಲಿ ಆಂಧ್ರ ಪ್ರದೇಶದ ದಲಿತ ಚಳವಳಿಯಲ್ಲಿ ಬರ್ತಾ ಇರಲಿಲ್ಲ. ಅಂದರೆ ಅಷ್ಟು ದೊಡ್ಡ ಬೃಹತ್ ಹೋರಾಟ ಹೆಂಗೆ ಹೊಡೆದೋಯ್ತು ಇವತ್ತು? ಆ ಐಕ್ಯತೆ ಹೊಡೆದೋಗ ಕಾರಣ ಇವರೇ ತಾನೆ. ಸೊ ಈ ಪ್ರಶ್ನೆಗಳಲ್ಲಿ ನಮಗೆ ಮುಖ್ಯ ಆಗುತ್ತೆ. ಮತ್ತು ರಾಜಕಾರಣ ಖಂಡಿತವಾಗ್ಲೂ ಕೂಡ ಅಲ್ಲಿ ಕೆಲಸ ಮಾಡಿದೆ ಅನ್ನೋದೇ ನನ್ನ ನಂಬಿಕೆ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಪರವಾದಂಥ ಒಂದು ಅಲೆ ನಿರ್ಮಾಣ ಆಗ್ತಾ ಇದೆ. ದೊಡ್ಡ ಮಟ್ಟದ ವಿರೋಧ ಬರ್ತಾ ಇಲ್ಲ. ಅಲ್ಲಲ್ಲಿ ಆಯಾ ಸಮುದಾಯಗಳು ತಮ್ಮ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸರಿಯಾದ ವೈಜ್ಞಾನಿಕವಾದ ದತ್ತಾಂಶಗಳ ಮೂಲಕ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಒಂದು ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸಹಜ. ಅದು ಆದರೆ ಉತ್ತರ ಭಾರತದಲ್ಲಿ ಭಾಳ ವಿಶೇಷವಾಗಿ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆಯಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾದರೂ ಕೂಡ ಒಳ ಮೀಸಲಾತಿ ಜಾರಿ ಮಾಡಬಾರ್ದು, ಇದರಿಂದ ದಲಿತರ ಐಕ್ಯತೆಗೆ ಧಕ್ಕೆ ಆಗುತ್ತೆ ಅಂತೇಳಿ ಒಂದು ದೊಡ್ಡ ಪ್ರತಿರೋಧ ಎಲ್ಲ ವ್ಯಕ್ತ ಆಗ್ತಾ ಇದೆ. ಭಾರತ್ ಬಂದ್ ಅಂತ ಒಂದು ದೊಡ್ಡ ಇದೆಲ್ಲ ಬೆಳವಣಿಗೆ ನಡೆದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ಉದಾಹರಣೆಗೆ
ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಬಂದಾಗ ಒಳ ಮೀಸಲಾತಿಯ ಹೋರಾಟದ ಕಾವಿದೆಯಲ್ಲ, ಆ ಕಾವು ಅತಿ ಹೆಚ್ಚು ತಟ್ಟಿದ್ದು ದಕ್ಷಿಣ ಭಾರತಕ್ಕೆ. ಅಂದರೆ ಅದರಲ್ಲೂ ಕೂಡ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ತಮಿಳುನಾಡಿಗೆ. ಈ ಉತ್ತರ ಭಾರತದಲ್ಲಿ ಏನು, ಈಗ ಉದಾಹರಣೆಗೆ ಮಹಾರ್ ಜನಾಂಗ ಕೂಡ ಇದನ್ನ ವಿರೋಧ ಮಾಡ್ತಾ ಇದೆ. ಅಂದರೆ ಒಳ ಮೀಸಲಾತಿ ಬಂದರೆ ಇದು ದಲಿತರನ್ನ ಹೊಡೆದಾಕುತ್ತೆ, ದಲಿತರ ಐಕ್ಯತೆಯನ್ನು ಮುರಿದಾಕುತ್ತೆ ಅಂತ. ಈ ಆರ್ಗ್ಯುಮೆಂಟ್ನ ಮಾಲಾ ಜನಾಂಗ 1997 ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಆರ್ಗ್ಯುಮೆಂಟನ್ನು ದಕ್ಷಿಣ ಭಾರತದ ದಲಿತರು ಒಗ್ಗಟ್ಟಾಗಿ ಎದುರಿಸಿದ್ದಾರೆ. ಅದನ್ನು ಇಲ್ಲ, ಆ ಥರ ಆಗಲ್ಲ, ಚಾನ್ಸಸ್ಸೇ ಇಲ್ಲ ಅಂತ. ನಂತರ ಚಮಾರ್ಗಳು, ನಂತರ ಪಾಸ್ವಾನ್ಗಳು, ಇವರು ಅತಿ ಹೆಚ್ಚು ಇದರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಒಳ ಮೀಸಲಾತಿ ಆಗಬಾರ್ದು. ಅಂದರೆ ಈ ವರ್ಡಿಕ್ಟ್ನ ಯಾವ್ದನ್ನ 2024 ಮೊನ್ನೆ ಬಂತಲ್ಲ ವರ್ಡಿಕ್ಟು, ಈ ವರ್ಡಿಕ್ಟ್ ಅಂತಕ್ಕಂಥದ್ದು ಸಾಂವಿಧಾನಿಕವಾಗಿ ಹಕ್ಕು ಕೊಟ್ಬಿಡುತ್ತೆ ಒಳ ಮೀಸಲಾತಿಗೆ. ಆ ಕಾರಣಕ್ಕೋಸ್ಕರ ಇದನ್ನು ವಿರೋಧ ಮಾಡಬೇಕು. ಅಂದರೆ ಯಾಕೆ ಅಂತಂದರೆ ಅವರು ದಲಿತರ ಐಕ್ಯತೆ ಹೊಡೆದೋಗುತ್ತೆ ಅಂತ. ಅಂದರೆ ಅವ್ರಿಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ. ಆನ್ಸರ್ ಸಿಕ್ಬಿಟ್ಟಿದೆ ನಮಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ, ಆ ಆನ್ಸರ್ ಸಿಕ್ಬಿಟ್ಟಿದೆ. ಒಳ ಮೀಸಲಾತಿ ಹೋರಾಟದ ಕಾರಣಕ್ಕೋಸ್ಕರ ದಲಿತರು ಐಕ್ಯವಾಗಿ ಹೋರಾಟ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಉದಾಹರಣೆಗಳು ನಾವು ಕಾರಂಚೇಡು ಮತ್ತು ಚುಂಡೂರು, ಅವತ್ತು ಆಂಧ್ರ ಪ್ರದೇಶದ ದಲಿತ ಮಹಾಸಭಾ ಹೊಡೆದೋಗಿದ್ದು, ಇನ್ನೂ ಕೂಡ ಐಕ್ಯವಾಗಿ ಒಂದು ದೊಡ್ಡ ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ. 50% ಮೀಸಲಾತಿನ ದಾಟ್ಬಿಟ್ಟು ಹೋರಾಟ ಮಾಡಬೇಕು, ಆಗ್ತಾ ಇಲ್ಲ. ಈಗ ಇಡೀ ಭಾರತ ದೇಶದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಎಷ್ಟು ಪರ್ಸೆಂಟ್ ನಮಗೀಗ? 2-3% ಮೀಸಲಾತಿ ಅಷ್ಟೇ ದಲಿತರು ಸಿಕ್ಕಿರ್ತಕ್ಕಂಥದ್ದು ಅಲ್ವಾ? ಅದರಲ್ಲಿ ಹೆಚ್ಚು ಪಡ್ಕೊಂಡಿರೋದು ಕಡಿಮೆ ಪಡ್ಕೊಂಡಿರೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಇವಾಗ ಕೊಟ್ಬಿಡೋಕಲ್ವ, ಯಾರಿಗೆ ಎಷ್ಟು ಹಕ್ಕಿದೆ ಅದು ಕೊಡಲೇಬೇಕು. ಅದನ್ನು, ಅದು ಸಾಂವಿಧಾನಿಕ ಹಕ್ಕದು. ಆ ಹಕ್ಕನ್ನು ಪಡ್ಕೋಬೇಕು ಆ ಜನಾಂಗ. ಸೊ ಹಾಗಾಗಿ ಈ ಉತ್ತರ ಭಾರತದವ್ರಿಗೆ ದಕ್ಷಿಣ ಭಾರತದ ಇತಿಹಾಸ ಇದೆಯಲ್ಲ, ಒಳ ಮೀಸಲಾತಿಯನ್ನು ಅರಿತುಕೊಂಡಿರೋ ಇತಿಹಾಸ ಇದೆಯಲ್ಲ, ಅಷ್ಟು ಇತಿಹಾಸ ಗೊತ್ತೇ ಇಲ್ಲ ಅವ್ರಿಗೆ. ಅಂದರೆ ಐಕ್ಯತೆನ ಹೊಡೆದಾಕ್ಬಿಡುತ್ತೆ ಅಂತ ನನಗೆ ಪೂನಾ ಫ್ಯಾಕ್ಟ್ರಿ ನೆನಪಾಗುತ್ತೆ. ಅವಾಗ ಪೂನಾ ಫ್ಯಾಕ್ಟ್ರಿಯಲ್ಲೂ ಕೂಡ ಗಾಂಧೀಜಿಯವರು ಇದನ್ನೇ ವಾದ ಮಾಡಿದ್ದು. ಸೊ ಅದೇ ವಾದವನ್ನು ಈಗ ಇವ್ರು ಮಂಡಿಸ್ತಾ ಇದ್ದಾರೆ. ಯಾರೋ ಹೆಚ್ಚಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಪಡ್ಕೊಂಡಿದ್ದಾರೆ, ಅವರೇ ಅದನ್ನು ಮಂಡಿಸ್ತಾ ಇದ್ದಾರೆ. ಆಮೇಲೆ ಮನೆ ತನಕನೂ ಕೂಡ ನಾವೆಲ್ಲ ಏನು ಮಾಡ್ತಾ ಇದ್ವಿ, ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದರು, ಮಿಲ್ಲರ್ ಕಮಿಟಿಯ ಭಾಗವಾಗಿ ನಾಲ್ವಡಿ ಕೃಷ್ಣರಾಜ ಮೀಸಲಾತಿ ಕೊಟ್ಟ ತಕ್ಷಣ ಅವರು ರಾಜೀನಾಮೆ ಕೊಟ್ಬಿಟ್ಟು ಹೊರಗೋಗ್ಬಿಟ್ರು. ಯಾರೋ ವಿಶ್ವೇಶ್ವರಯ್ಯನವರು. ಅಂದರೆ ನೀವು ಪ್ರತಿಭೆ ಆಧಾರತೆ ಕೊಡ್ತಾ ಇಲ್ಲ, ನೀವು ಕೊಡ್ತಾ ಇರ್ತಕ್ಕಂಥದ್ದು ಯಾವುದಾದ್ರು ಆಧಾರವಾಗಿ ಜಾತಿ ಆಧಾರ ಕೊಡ್ತಾ ಇರ್ತಾರೆ, ಹೊರಟೋಗ್ಬಿಟ್ರು. ಅಂದರೆ ಇವತ್ತು ಒಳ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇರ್ತಕ್ಕಂತಹ ಸಮುದಾಯಗಳು ಯಾರ ಪಕ್ಕ ನಿಂತ್ಕೊಂಡಿವೆ ಹಂಗಂದರೆ? ವಿಶ್ವೇಶ್ವರಯ್ಯ ಪಕ್ಕ ನಿಂತ್ಕೊಂಡಿದ್ದೀವೋ ಅಥವಾ ಒಳ ಮೀಸಲಾತಿ ಕೇಳ್ತಾ ಇರ್ತಕ್ಕಂಥ ಹೋರಾಟಗಾರರ ಪಕ್ಕ ನಿಂತ್ಕೊಂಡಿದ್ದಾವೋ? ಈ ಪ್ರಶ್ನೆ ನಾವು ಹಾಕಬೇಕಾಗುತ್ತೆ. ಯಾಕೆಂತಂದರೆ ಅದು ಐತಿಹಾಸಿಕವಾಗಿ ಬಂದಿರತಕ್ಕಂತಹ, ಅಂದರೆ ಮೇಲ್ಜಾತಿಗಳ ಮನುವಾದಿತನ ರೂಢಿಸಿಕೊಟ್ಟಿರುವಂತಹ ಪಾಠ. ಅದೇ ಪಾಠವನ್ನು ಈಗ ಮತ್ತೆ ಆಡ್ತಾ ಇದೀವಲ್ಲ, ಇವರೇ ಆಡ್ತಾ ಇದ್ದಾರಲ್ಲ, ಒಳ ಮೀಸಲಾತಿ ವಿರೋಧ ಮಾಡ್ತಾ ಇರ್ತಿದ್ರು. ಇದು ನನಗೆ ದುರಂತ ಅನಿಸ್ತದೆ, ಮತ್ತು ಆಶ್ಚರ್ಯ ಆಗ್ತಾ ಇದೆ, ಒಂದು ವಿಪರ್ಯಾಸ ಅಂತ ಅನಿಸ್ತದೆ. ಅರ್ಥ ಮಾಡೋಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕು ನಾವು. ಹಾಗಾದರೆ ಅದು ದಲಿತ ಸಮುದಾಯವಾಗಿ ಅಸ್ಪೃಶ್ಯತೆಯನ್ನು ಒಟ್ಟಿಗೆ ಉಂಡು ನಾವು ನನ್ನ ಪಕ್ಕದ ಸಮುದಾಯವನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಇಷ್ಟೊಂದು ಕಷ್ಟಪಡಬೇಕಾ ಅನ್ನಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಉತ್ತರ ಭಾರತ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡೋದಾದರೆ, ಅಂಬೇಡ್ಕರೇ ಹೇಳಿದ್ದಾರೆ, ಬಾಬಾ ಸಾಹೇಬ್ರು ಹೇಳಿರೋದೇನು ಅಂತ ಹೇಳಿದ್ರೆ, ಈ ಏನು ಜಾತಿಗಳು ಹೋಮೋಜೀನಿಯಸ್ ಅಲ್ಲ ಅಂತ, ಹೆಟ್ರೋಜೀನಿಯಸ್ ಅಂತ. ದಲಿತರು ಕೂಡ ದಲಿತರು ಸೇರ್ಕೊಂಡಾಗ, ಅಂದರೆ ಭಾರತದಲ್ಲಿರುವಂಥ ಪರಿಶಿಷ್ಟ ಜಾತಿ ಅನ್ನೋದು ಹೋಮೋಜಿನಿಯಸ್ ಅಲ್ಲ. ಯಾವುದೇ ಜಾತಿ, ಹೌದು, ಪ್ರತಿಯೊಂದು ಜಾತಿನೂ ಕೂಡ ಅದು ಒಂದು ಜಾತಿಗಿಂತ ಇನ್ನೊಂದು ಜಾತಿ ಬೇರೆ. ಮತ್ತು ಆ ಜಾತಿಯ ಒಳಗಡೆ ಇರುವಂಥ ಉಪಜಾತಿಗಳು ಒಂದಕ್ಕೊಂದು ಸಾಂಸ್ಕೃತಿಕವಾಗಿ ಇನ್ನೊಂದು ಬೇರೆ ಥರ ಶ್ರೇಣೀಕರಣ ಇದೆ. ಸೊ ಆ ಶ್ರೇಣೀಕರಣ ಅನ್ನೋದು ಹೆಂಗೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರು ಹೇಳ್ತಾರೆ, ಅದು ಒಂದು ಮನಸ್ಥಿತಿ. ಅಂದರೆ ನಾನು ಇನ್ನೂ ಸ್ವಲ್ಪ ಅವಕಾಶ ಸಿಕ್ಕರೆ ಇನ್ನೊಬ್ಬನಿಗಿಂತ ನಾನು ಮೇಲೆ ಅಂತ ಫೀಲ್ ಆಗುವಂಥ ಇದಿದೆಯಲ್ಲ, ಅದು ದಲಿತರ ಒಳಗಡೆ, ಪರಿಶಿಷ್ಟ ಜಾತಿಗಳ ಒಳಗಡೆ ಇದೆ. ಓಕೆ, ಬಾಬಾ ಸಾಹೇಬರು ಹೇಳೋದು ಕೂಡ ನಾವು ಯಾಕೆ ಇವತ್ತು ಈ ಒಗ್ಗಟ್ಟಿನ ಪ್ರಶ್ನೆಯನ್ನು ಎತ್ತಾ ಇದ್ದಾರಲ್ಲ, ಯಾರು ಮಾಯಾವತಿಯವರು, ಚಂದ್ರಶೇಖರ್ ಆಜಾದ್ ಅವರು, ಪ್ರಕಾಶ್ ಅಂಬೇಡ್ಕರ್ ಅವರು, ಪಾಸ್ವಾನ್ ಅವ್ರ ಮಗ ಆಗಿರ್ಬೋದು, ಅವರೆಲ್ಲ ಅವರನ್ನೆಲ್ಲ ಈಗ ನಾವು ಪ್ರಕಾಶ್ ಅಂಬೇಡ್ಕರ್ ಅವ್ರನ್ನ ಮಹರ್ ಲೀಡ್ರು ಅಂತ ಯಾರು ಕರ್ನಾಟಕದಲ್ಲಿ ನೋಡಿಲ್ಲ. ಅವ್ರು ನೋಡಿರೋದು ಒಬ್ಬ ದಲಿತ ಸಮುದಾಯದ ಲೀಡ್ರು. ಮಾಯಾವತಿಯವ್ರನ್ನ ದಲಿತ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂಥ ಒಬ್ಬ ದೊಡ್ಡ ನಾಯಕಿ ಅಂತ ನೋಡಿದರೆ ವಿನಃ ಅವ್ರು ಯಾವತ್ತೂ ಚಮ್ಮಾರ್ ಜಾಟ್ ನಾಯಕಿ ಅಂತ ಅವ್ರು ನೋಡಿಲ್ಲ. ಆಜಾದ್ ಕೂಡ ಅಷ್ಟೇ, ಅವ್ರು ತೋರಿಸಿದಂಥ ರೆಸಿಸ್ಟೆನ್ಸು. ಬಟ್ ಇವತ್ತು ಅವರು ಏನು ಒಂದು ಪೋಸ್ ಮಾಡ್ತಾ ಇದ್ದಾರೆ ಕ್ವಶನ್ನು, ಅಂದರೆ ಒಳ ಮೀಸಲಾತಿ ಬಂದರೆ ಒಂದಾಗುತ್ತೆ, ದಲಿತ ಸಮುದಾಯ ಒಡೆದೋಗುತ್ತೆ, ಆಮೇಲೆ ಇನ್ನೊಂದೇನಾಗುತ್ತೆ, ಮೀಸಲಾತಿ ಕೊನೆಗೊಂದಿನ ಇಲ್ಲದೇ ಆಗೋಗುತ್ತೆ ಅಂತ. ಪರಿಶಿಷ್ಟ ಜಾತಿಗಳ ಒಳಗಡೆ ಇಷ್ಟೊಂದು ಸಮಸ್ಯೆಗಳಿವೆ. ಅದರಲ್ಲಿ ಒಂದು ಒಳ ಮೀಸಲಾತಿ ಬೇಕು ಅನ್ನೋಂಥದ್ದು. ಓಕೆ, ಮತ್ತು ಜಾತಿಗಳ ನಡುವೆ ಇರುವಂಥ ಒಂದು ಭಿನ್ನತೆ. ನಮಗಿರೋದು ಏನು ಕಾಮನ್ ಪಾಯಿಂಟ್ ಏನು ಅಂದರೆ, ನಾವೆಲ್ಲರೂ ಕೂಡ, ಅಂದರೆ ಮೇಜರ್ ಅಸ್ಪೃಶ್ಯ ಸಮುದಾಯಗಳು ಇರೋದು ಏನು ಅಂತ ಹೇಳಿದ್ರೆ, ಅವ್ರಿಗೆ ಸಾಮಾಜಿಕವಾದಂಥ ಅಸಮಾನತೆ, ಆರ್ಥಿಕವಾದಂಥ ಶೋಷಣೆ ಮತ್ತು ಅವರು ಏನೋ ಮಾರ್ಜಿನಲೈಸ್ ಆಗಿರೋದು, ಇದು ಕಾಮನ್ ಆಗಿರುವಂಥದ್ದು.
ಸೊ ಇದ್ರ ವಿರುದ್ಧ ನೀವು ಸೊಸೈಟಿಯನ್ನು ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ನೀವು ಒಂದು ಕಾಮನ್ ಪ್ಲಾಟ್ಫಾರ್ಮ್ಗೆ ಬರಬೇಕು. ಅಂದರೆ ಒಂದು ವರ್ಗ ಆಗಿ, ಒಂದು ಕ್ಲಾಸ್ ಆಗಿ ಫಾರ್ಮ್ ಆಗಬೇಕು. ಆ ಕ್ಲಾಸ್ ಆಗಿ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ನಾವು ನಮ್ಮ ಒಳಗಡೆ ಇರುವಂಥ ಒಂದು ಕಾನ್ಫ್ಲಿಕ್ಟನ್ನು ರಿಸಾಲ್ವ್ ಮಾಡ್ಕೋಬೇಕು. ಆ ಕಾನ್ಫ್ಲಿಕ್ಟ್ಸ್ ಯಾವುದು ಕಾನ್ಫ್ಲಿಕ್ಟ್? ಇವತ್ತಿನ ಒಂದು ನಾವು ಮಾತಾಡ್ತಾ ಇದ್ದೀವಿ, ಇವತ್ತೊಂದು ದೊಡ್ಡ ದಲಿತ ಮೂವ್ಮೆಂಟು, ಒಂದು ದೊಡ್ಡ ದಲಿತ ಪೊಲಿಟಿಕ್ಸ್ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಕಾಣಿಸ್ತಾ ಇದೆ. ಒಗ್ಗಟ್ಟಿನ ಕೊರತೆ ಯಾಕೆ ಕಾಣಿಸ್ತಾ ಇದೆ? ಇಲ್ಲಿರುವಂಥ ಇಂಟರ್ನಲ್ ಕಾನ್ಫ್ಲಿಕ್ಟ್ಸನ್ನು ನಾವು ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಅಂತ. ಓಕೆ, ಸೊ ಅವರು ಏನು ಮಾತಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ನಾವು ಭಾಳ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಯಾರು ದಲಿತ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ, ದಲಿತ ಸಮುದಾಯಕ್ಕೆ ಒಂದು ಲೀಡರ್ಶಿಪ್ಪನ್ನು ಕೊಡ್ತಾರೆ, ದಲಿತ ಸಮುದಾಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇಡೀ ನಮ್ಮ ಸಮುದಾಯ ಅವ್ರ ಕಡೆ ನೋಡ್ತಾ ಇತ್ತು, ಅವರು ಇವತ್ತು ಅವರನ್ನು ತಮ್ಮನ್ನು ತಾವು ಸೀಮಿತಗೊಳಿಸ್ಕೊಳ್ತಾ ಇದ್ದಾರೆ. ಎಲ್ಲಿಗೆ? ತಮ್ಮ ಜಾತಿಗಳಿಗೆ, ತಮ್ಮ ಜಾತಿ ಐಡೆಂಟಿಟಿಗಳಿಗೆ. ಅವರು ಏನೋ ಅವರು ಅಂದ್ಕೊಂಡಿರ್ಬೋದು ನಾವು ಇದನ್ನು ಮಾತಾಡೋದ್ರ ಮುಖಾಂತರ ನಮ್ಮ ಸಮುದಾಯದ ಒಂದು ದೊಡ್ಡ ಬೆಂಬಲ ನಮಗೆ ಸಿಗುತ್ತೆ ಅಂತ. ಬಟ್ ಅವರು ದಲಿತ ಸಮುದಾಯದ ಒಂದು ದೊಡ್ಡ ವರ್ಗದ ಪೊಲಿಟಿಕಲ್ ಕ್ಲಾಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಂಥವ್ರು ಈಗ ಅವರು ನಿಧಾನಕ್ಕೆ ತಮ್ಮ ಒಂದು ಏನೋ ಜಾತಿಗಳಿಗೆ ವಾಪಸ್ ಹೋಗೋದ್ರ ಮೂಲಕ ಅವರು ಸೀಮಿತಗೊಳಿಸ್ಕೊಳ್ತಾ ಇದ್ದಾರೆ. ಸೊ ಇದು ಮತ್ತು ಅವರು ಮಾತಾಡ್ತಾ ಇರುವಂಥ ರೀತಿ ಇದೆಯಲ್ಲ, ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇರುವಂಥ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ನೈತಿಕವಾಗಿ ಏನೋ ಅವರು ಎಷ್ಟು ಅಧಪತನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಗೊತ್ತಾಗುತ್ತೆ. ಈಗ ವಿಕಾಸ್ ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ಇದು 30 ವರ್ಷಗಳ ಹೋರಾಟ. ಕರ್ನಾಟಕ, ಆಂಧ್ರ, ತಮಿಳುನಾಡಲ್ಲಿರುವಷ್ಟು ಇದು ತೀವ್ರತೆ ಉತ್ತರ ಭಾರತದಲ್ಲಿ ಇರಲಿಲ್ಲ, ಅದು ನಿಜ ಅಂತ ಅಂದ್ಕೊಳ್ಳೋಣ. ಕರ್ನಾಟಕಕ್ಕೆ ಬಂದಾಗ ಒಂದು ಆದರೆ ಇವರೆಲ್ಲರಿಗೂ ಕೂಡ ಇಡೀ ದೇಶದಲ್ಲಿ ದಲಿತರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿದೆ. ಇಡೀ ದೇಶದಲ್ಲಿ ದಲಿತರ ಬಗ್ಗೆ ದಲಿತರ ಮೇಲೆ ಏನಾಗ್ತಾ ಇದೆ, ಅದರ ವಿರುದ್ಧ ನಾವು ಹೆಂಗೆ ಫೈಟ್ ಮಾಡಬೇಕು ಅಂತ ಗೊತ್ತಿರೋರಿಗೆ ದಲಿತ ಸಮುದಾಯದ ಒಳಗಡೆ ಇಂಥದ್ದೊಂದು ದೊಡ್ಡ ಇಶ್ಯೂ ಇದೆಯಲ್ಲ ಅದನ್ನು ರಿಸಾಲ್ವ್ ಮಾಡ್ಕೋಬೇಕು ಅಂತ ಗೊತ್ತಿಲ್ವಾ? ಅಥವಾ ಈ ಕರ್ನಾಟಕದಲ್ಲಿ ಕೂಡ ಇವತ್ತೇನಾಗಿದೆ, ನೀವು ಹೇಳಿದ್ರಾಗಲೇ ದೊಡ್ಡ ಮಟ್ಟದಲ್ಲಿ ವಿರೋಧ ಕಾಣ್ತಾ ಇಲ್ಲ ಅಂತ, ದೊಡ್ಡ ಮಟ್ಟದಲ್ಲಿ ಬೆಂಬಲನೂ ಕಾಣ್ತಾ ಇಲ್ಲ. ಬರೀ ವಿರೋಧ ಅಷ್ಟೇ ಅಲ್ಲ, ವಿರೋಧ ಅಷ್ಟೇ ಮ್ಯಾಟ್ರ್ ಆಗೋದಿಲ್ಲ, ಅದಕ್ಕೆ ಸೈಲೆನ್ಸು ಕೂಡ ಮ್ಯಾಟ್ರ್ ಆಗುತ್ತೆ. ಸಮ್ಟೈಮ್ಸು ಸುಮ್ಮನೆ ಇರೋದು ಬೇರೆ ಬೇರೆ ಥರದ ಅಪಾರ್ಥಗಳಿಗೆ ಎಡೆ ಮಾಡಿಕೊಡುತ್ತೆ. ಏನು ಮಾಡಬೇಕು? ಇವತ್ತು ನನಗನ್ಸೋ ಪ್ರಕಾರ ಒಂದು ಭಯ ಇದೆ, ಯಾರಿಗೆ ಒಳ ಮೀಸಲಾತಿಯನ್ನು ಒಳ ಮೀಸಲಾತಿಗೆ ಆತಂಕ ಇರುವಂಥ ಅಥವಾ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದು ಬೇಡ ಅಂತ ಬಯಸ್ತಾ ಇರುವಂಥ ಸಮುದಾಯಗಳಿಗೆ ಮತ್ತು ಆ ಸಮುದಾಯಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ನಾಯಕರಿಗೆ ಒಂದು ಭಯ ಇರ್ಬೋದು, ಆತಂಕ ಇರ್ಬೋದು. ಏನಂತ ಹೇಳಿದ್ರೆ, ನಾವೇನಾದ್ರೂ ಒಂದು ನೈತಿಕವಾಗಿ ಮಾರಲ್ ಸ್ಟ್ಯಾಂಡ್ ತೊಗೊಂಡು ನಾವು ಒಳ ಮೀಸಲಾತಿ ಪರವಾಗಿ ಮಾತಾಡಿದ ತಕ್ಷಣ ನಾವೆಲ್ಲಿ ನಮ್ಮ ಕಮ್ಯುನಿಟಿಗಳು ನಾವು ಇರ್ಲೆವೆಂಟ್ ಆಗ್ತೀವಂತ. ಯಾಕಂದರೆ ಇವತ್ತು ಹೆಂಗಾಗಿದೆ ಅಂತಂದರೆ, ಯಾವುದೇ ಒಬ್ಬ ರಾಜಕೀಯ ಮತ್ತು ಸಾಮಾಜಿಕ ಹೋರಾಟ ನಡೆಸೋವಂಥವನಿಗೆ ಅವರ ಸಮುದಾಯ ಒಂದು ಬೆಂಬಲ ಇರಲೇಬೇಕಾಗತ್ತೆ. ಅದರಲ್ಲೂ ದಲಿತ ಚಳುವಳಿನೋ ಅಥವಾ ರೈತ ಚಳುವಳಿನೋ ಇದ್ದವರಿಗೆ ಅವ್ರು ಸಮುದಾಯದ ವಿರುದ್ಧ ಮಾತಾಡೋಕ್ಕಾಗೋದಿಲ್ಲ. ಬಟ್ ನಾವು ಕೇಳಬೇಕಾಗಿರೋದು, 30 ವರ್ಷದಿಂದ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಇದೆಯಲ್ಲ, ಮತ್ತು ಯಾಕೆ ಎಜುಕೇಟ್ ಮಾಡಿಲ್ಲ ನೀವು ಚಳುವಳಿಯನ್ನು, ಸಮುದಾಯವನ್ನು ಯಾಕೆ ಎಜುಕೇಟ್ ಮಾಡಿಲ್ಲ? ಆ ಎಜುಕೇಟ್ ಮಾಡಿರೋ ಪ್ರಕ್ರಿಯೆ ನಡೆದಿದ್ದರೆ ಇವತ್ತು ಈ ಥರದ ಒಂದು ಪರಿಸ್ಥಿತಿನಲ್ಲಿ ನಾವು ಇರ್ತಾ ಇರಲಿಲ್ಲ. ಮತ್ತು ಇದು ಯಾವಾಗಲೂ ಕೂಡ ಸಾಮಾಜಿಕವಾಗಿ ಸೋಷಿಯಲಿ ರಿಸಾಲ್ವ್ ಆಗಬೇಕಾಗಿರುವಂಥ ವಿಚಾರ, ದಲಿತರ ಒಳಗಡೆ ಇರುವಂಥ ವಿಚಾರ. ಬಟ್ ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ರಾಜಕೀಯ ಪಕ್ಷಗಳಿಗೆ, ಸರ್ಕಾರಗಳಿಗೆ ಮತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಸುಪ್ರೀಂ ಕೋರ್ಟ್ವರೆಗೂ ಹೋಗಬೇಕಾಗಿರಲಿಲ್ಲ ಇದು. ಆ್ಯಕ್ಚುಲಿ ಸಮುದಾಯ ರೆಡಿ ಇದ್ದಿದ್ರೆ, ನಾವು ಇದನ್ನು ಹಂಚಿಕೆ ಮಾಡ್ಕೊಳ್ತೀವಿ, ನಮ್ಮೊಳಗಡೆ ನಾವು ಇದನ್ನು ನ್ಯಾಯಯುತವಾಗಿ ಬಗೆಹರಿಸ್ಕೊಳ್ತೀವಿ ಅಂದಿದ್ರೆ ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸುಪ್ರೀಂ ಕೋರ್ಟ್ ಹೇಳೋದನ್ನೆಲ್ಲ ಕೇಳಬೇಕಾಗಿರುವಂಥ ಅವಶ್ಯಕತೆ ಇವತ್ತಿರಲಿಲ್ಲ ಅಂತ. ಅದೇ ಒಂದು ಒಟ್ಟಾರೆಗೆ ಹೇಳಬೇಕಪ್ಪ ಅಂತಂದರೆ, ಖಂಡಿತವಾಗ್ಲೂ ಕೂಡ ಮೂರ್ತಿ ಹೇಳಿದ ಮಾತನ್ನು ನಾನು ಕಂಪ್ಲೀಟಾಗಿ ಎಂಡರ್ಸ್ ಮಾಡ್ತೀನಿ. ದಲಿತ ನಾಯಕತ್ವ ಅಂತಕ್ಕಂಥದ್ದು ಒಂದು ಜಾತಿಯ ನಾಯಕತ್ವ ಅಂತ ಇತಿಹಾಸದಲ್ಲಿ ನಾವು ಅದನ್ನು ಕಂಡುಕೊಂಡಿಲ್ಲ. ನಾವು ದಲಿತ ನಾಯಕತ್ವ ಯಾವತ್ತೂ ಕೂಡ ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರ ಪರವಾಗಿ ಅದು ದನಿಯುತ್ತಿದೆ. ಈಗ ಏನು ದಲಿತ ನಾಯಕರಿದ್ದಾರಲ್ಲ, ಅವರು ತಮ್ಮ ಜಾತಿಗೆ ಸೀಮಿತಗೊಂಡು, ತಮ್ಮ ಜಾತಿ ಅಸ್ಮಿತೆಗೆ ಸೀಮಿತಗೊಂಡು ಏನಾದರೂ ಒಳ ಮೀಸಲಾತಿಯ ವಿರುದ್ಧ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇದು ಐತಿಹಾಸಿಕ ಅಪಚಾರವಾಗುತ್ತೆ. ಮುಂದಿನ ಪೀಳಿಗೆ ಖಂಡಿತವಾಗ್ಲೂ ಕೂಡ ಅವ್ರನ್ನ ಪ್ರಶ್ನೆ ಮಾಡುತ್ತೆ. ಎರಡನೇದು, ಮೌನ ಅಂತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ತದೆ. ಮೌನ ಅಂತಕ್ಕಂಥದ್ದು ವಿರೋಧಿ ಪಾಳ್ಯಕ್ಕೆ ಜಾಸ್ತಿ ಒತ್ತನ್ನು ಕೊಡುತ್ತೆ ಹೊರತು ಪರವಾಗಿ ಅದು ನಿಂತಿದ್ದು ತುಂಬ ಕಡಿಮೆ ಅದು. ಸೊ ಅದು ಹೆಚ್ಚೆಚ್ಚು ಮೌನ, ಯಾವಾಗ ಮಾತಾಡಬೇಕೋ ಆವಾಗ ಮಾತಾಡ್ದೇ ಮೌನವಾಗಿದ್ದುಕೊಂಡ್ರೆ ಅದು ಖಂಡಿತವೂ ಕೂಡ ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗ ಒಳ ಮೀಸಲಾತಿಯ ಪರವಾಗಿ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡದೇ ಇದ್ದರೆ ನೀವು ಒಳ ಮೀಸಲಾತಿಯ ವಿರುದ್ಧವಾಗಿ ಇದೆಯಲ್ಲ ತಂಡ ಇದೆಯಲ್ಲ ಅದ್ರ ಜೊತೆ ಇದ್ದೀರಿ ಅಂತಲೇ ಅದು ನಮಗೆ ಅರ್ಥವನ್ನು ಧ್ವನಿಸುತ್ತೆ. ಅದು ಇತಿಹಾಸದ ಪಾಠ ಇದು. ಆಮೇಲೆ ಒಂದು ಈಗ ನಾವು ಸಂವಿಧಾನ ಮತ್ತು ಸಂವಿಧಾನದ ಮೌಲ್ಯಗಳು ಅಂತ ನಾವೇನು ಮಾತಾಡ್ತೀವಲ್ಲ, ಅದು ಯಾಕೆ ಅವು ಕಾರ್ಯರೂಪಕ್ಕೆ ಬಂದಿಲ್ಲ, ಸೊಸೈಟಿಯಲ್ಲಿ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ಸಂವಿಧಾನ ಇದೆ, ಆದರೆ ಆ ಸಂವಿಧಾನವನ್ನು ಜಾರಿ ಮಾಡುವಂಥ ಒಂದು ಮೊರಾಲಿಟಿ,
ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಏನು ಹೇಳ್ತೀವಲ್ಲ ಅದು ಇಲ್ಲ ನಮ್ಮಲ್ಲಿ ಅಂತ. ಇವತ್ತು ಸಾಮಾಜಿಕವಾದಂಥ ನೈತಿಕತೆ, ಸೋಷಿಯಲ್ ಮೊರಾಲಿಟಿ ಕೂಡ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ. ಈಗ ಈ ಒಂದು ಒಳ ಮೀಸಲಾತಿ ಅನ್ನೋ ಪ್ರಶ್ನೆಯನ್ನು, ಒಂದು ನ್ಯಾಯವಾದ ಪ್ರಶ್ನೆ ಅದನ್ನು ನೀವು ಬೆಂಬಲಿಸ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಇನ್ನೊಂದು ಅನ್ಯಾಯದ ವಿರುದ್ಧ ಮಾತಾಡುವ ಅಥವಾ ಇನ್ನೊಂದು ಅನ್ಯಾಯಕ್ಕೆ ನ್ಯಾಯ ಕೇಳುವಂಥ ಒಂದು ಹಕ್ಕು, ನಾವು ನೈತಿಕ ಹಕ್ಕು ಕಳ್ಕೊಂಡ್ಬಿಡ್ತೀವಿ. ನಾವು ನ್ಯಾಯ ಕೇಳುವಾಗಲೂ ಕೂಡ ಸೆಲೆಕ್ಟಿವ್ ಆಗಿರಬಾರ್ದು. ಅದು ಅರ್ಥ ಆಗಬೇಕು ನಮ್ಮ ಸಮುದಾಯಗಳಿಗೆ ಅನ್ನೋಂಥದ್ದು. ಮೀಸಲಾತಿ ಇದ್ರದ್ದು ಸುಮ್ಮನೆ ಹಾಗೆ ನೋಡೋದಾದರೆ, ಮೀಸಲಾತಿ ಅನ್ನೋದು ಸುಮ್ಮನೆ ಅದೇನೋ ಒಂದು ಅವಕಾಶಗಳು ಕೊಡುವಂಥದ್ದು ಮಾತ್ರ ಅಲ್ಲ, ಅದರ ಮೂಲಕ ಒಂದು ದೇಶದ ಅಭಿವೃದ್ಧಿಗೆ ಒಂದು ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡುತ್ತೆ, ದೇಶದ ಅಭಿವೃದ್ಧಿಗೆ ಅದು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತೇಳಿ ಹೇಳುತ್ತೆ. ಅದೇ ರೀತಿ ಒಳ ಮೀಸಲಾತಿನೂ ಕೂಡ ದೇಶದ ಅಭಿವೃದ್ಧಿಗೆ ಪೂರಕ ಹೇಗಾಗುತ್ತೆ? ಸೋ ಸಿಂಪಲ್. ಉದಾಹರಣೆಗೆ ಯಾವುದೇ ಈಗ ದಲಿತರ 101 ಜಾತಿಗಳು ನಮ್ಮ ಕನ್ನಡದಲ್ಲಿವೆ. ಇದರಲ್ಲಿ ಸುಮಾರು 50%, ಹೆಚ್ಚು ಜಾತಿಗಳು ಇನ್ನೂ ಕೂಡ ಮೀಸಲಾತಿ ಮುಖ ನೋಡೋಕ್ಕಾಗಿಲ್ಲ, ಮುಖ್ಯವಾಗಿ ಬರೋಕ್ಕಾಗಿಲ್ಲ. ಅಂದರೆ ಆ ಮಕ್ಕಳು, ಆ ಸಮುದಾಯದ ಮಕ್ಕಳು ಕನಸು ಕಾಣಬೇಕಿತ್ತಲ್ಲ, ಆ ಕನಸು ಈ 30 ದಶಕದಲ್ಲಿ ಹೊಟ್ಟೈತಲ್ಲ. ಅದು ಅವ್ರು ಏನು ಕನಸಿತ್ತು, ಅವ್ರು ಎಲ್ಲಿ ಮುಂದುವರಿತಾ ಇದ್ರು? ಇವತ್ತು ಭಿಕ್ಷಾಟನೆ ಮಾಡ್ತಕ್ಕಂಥ ಒಂದು ದೊಡ್ಡ ಸಮುದಾಯ ಇದೆ ನಮ್ಮಲ್ಲಿ. ಅವರು ಒಂದು ಊರಿಂದ ಮತ್ತೊಂದು ಊರಿಗೆ ಅಲ್ಕೊಂಡು ತಮ್ಮ ಛದ್ಮವೇಷ ತೊಟ್ಟುಕೊಂಡು ಹೇರ್ ಪಿನ್ನು ಕೂದಲುಗಳನ್ನ ಮಾರ್ಕೊಂಡು ಹೋಗ್ತಾ ಇದ್ದ ಸಮುದಾಯಗಳಿವೆ ಇಲ್ಲಿ. ಸೊ ಆ ಸಮುದಾಯಗಳು ಇವತ್ತು ಹಾಗೆ ಯಾಕೆ ಇರ್ತಾ ಇದ್ವು? ಒಳ ಮೀಸಲಾತಿ ಜಾರಿ ಆಗಿದ್ದರೆ 1990s ಒಳ ಮೀಸಲಾತಿ ಜಾರಿ ಆಗಿಬಿಟ್ಟಿದ್ರೆ ಆ ಸಮುದಾಯಗಳು ಈಗ ಇರ್ತಾ ಇರಲಿಲ್ವಲ್ಲ. ಒಂದು ಮಟ್ಟದ ಶಿಕ್ಷಣ ಪಡ್ಕೊಂಡು ಮುಂದುವರಿತಾ ಪಡ್ಕೊಂಡು ಸಮಾಜದಲ್ಲಿ ಗೌರವಯುತವಾಗಿ ಬದುಕ್ತಾ ಇವತ್ತು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಮುತ್ತು ಕಟ್ಟಿಸುವ ನೀಚ ಪದ್ಧತಿ ಇನ್ನೂ ಜಾರಿಯಲ್ಲಿದೆ ನಮಗೆ ಇಲ್ಲಿ. ಅಂದರೆ ಅದು ದೇವದಾಸಿ ಮಾಡ್ತಕ್ಕಂಥ ಪದ್ಧತಿ. ಸೊ ಆ ಮಕ್ಕಳು ಹಂಗೆ ಇರೋಕ್ಕೆ ಸಾಧ್ಯ ಆಗ್ತಿಲ್ವಲ್ಲ, ಅವ್ರು ಅದನ್ನು ಬಿಡುಗಡೆ ಮಾಡ್ಕೊಂಡು ಹೊರಗೆ ಬರ್ಬೋದಾಗಿತ್ತಲ್ಲ, ಹೌದಲ್ವಾ? ಅಂದರೆ ದಲಿತ ಅಲೆಮಾರಿ ಜನಾಂಗಗಳಿರ್ಬೋದು, ಮತ್ತು ದಲಿತರಲ್ಲೇ ಅತ್ಯಂತ ತಳಮಟ್ಟದಲ್ಲಿ ಇರ್ತಕ್ಕಂತಹ ನಮ್ಮ ಸಫಾಯಿ ಕರ್ಮಚಾರಿಗಳು, ಪೌರ ಕಾರ್ಮಿಕರಿರ್ಬೋದು, ಮಲವರ ಪದ್ಧತಿ ನಮ್ಮ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ, ನಮ್ಮ ಕರ್ನಾಟಕದಲ್ಲೇ ಜೀವಂತವಾಗಿದೆ. ಅವ್ರ ಮಕ್ಕಳು ಶಿಕ್ಷಣ ಪಡ್ಕೊತಿದ್ರಲ್ಲ, ಆ ಒಳ ಮೀಸಲಾತಿ ಜಾರಿ ಆಗಿದ್ದರೆ ಅವ್ರು ಪಡ್ಕೊಂಡು ಇವತ್ತು ಆ ಕೆಲಸ ಬಿಟ್ಟು ಬೇರೆ ಕಡೆ ಬರ್ತಾ ಇದ್ರೇನೋ, ಅವ್ರ ಕನಸುಗಳು ಜಾಸ್ತಿ ಆಗ್ತಾಯಿದ್ದೇನೋ, ಅವ್ರ ರೆಕ್ಕೆಗಳು ಬರ್ತಾ ಇತ್ತೇನೋ, ಆ ರೆಕ್ಕೆಯಿಂದ ಆಕಾಶ ಬಿಡ್ತಾ ಇದ್ರೇನೋ, ಅವ್ರ ಕನಸುಗಳು ಬದಲಾಗ್ತಾ ಇತ್ತಲ್ಲ. ಸೊ ಈ ಥರ ಆದಾಗ ಏನಾಗ್ತದೆ, ಕೆಳಗಿರ್ತಕ್ಕಂಥ, ಅದಕ್ಕಿಂತ ಕೆಳಗಿರ್ತಕ್ಕಂಥ ಸಮುದಾಯ ಇದೆಯಲ್ಲ, ಅದು ಈ ರೀತಿಯ ಶಿಕ್ಷಣ, ಉದ್ಯೋಗ ಮತ್ತು ಬೇರೆ ಥರದ ಕನಸುಗಳನ್ನ ಕಂಡಾಗ ಆ ದೇಶದ ಕನಸು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಯೋದು. ಆ ದೇಶನೂ ಕೂಡ ಒಂದು ಮಟ್ಟಕ್ಕೆಲ್ಲ ದೊಡ್ಡ ಮಟ್ಟಕ್ಕೆ ಆರ್ಥಿಕವಾಗಿ ಮುಂದುವರಿಯುತ್ತೆ. ಉದಾಹರಣೆಗೆ ಗ್ಯಾರಂಟಿ ಯೋಜನೆ ಯಾಕೆ ನಾವೆಲ್ಲ ಸಮರ್ಥನೆ ಮಾಡ್ತಾ ಇದ್ದೀವಿ? ಯಾಕೆ ಅಂತಂದರೆ ಅದು ಯಾರಿಗೆ ಕನಸುಗಳನ್ನ ಕಟ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ವೋ ಅವ್ರಿಗೊಂದು ಕನಸು ಸ್ಟಾರ್ಟ್ ಆಗಿದೆ. ಯಾರೋ ನಾವು ಅದು ಬಂದಂಥ 2,000 ರೂಪಾಯಲ್ಲಿ ನನ್ನ ಮಗನ ಫೀಸ್ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಇನ್ಯಾರೋ ನನ್ನ ಮಗನಿಗೆ ಬಸ್ ಚಾರ್ಜ್ ಕೊಡ್ತಾ ಇದ್ದೀನಿ ದಿನಕ್ಕೆ ಅಂತ ಹೇಳ್ತಾರೆ. ಇನ್ಯಾರೋ ನನ್ನ ಮಗಳಿಗೆ ಶಾಲೆಗೆ ಹೋಗ್ತಾ ಇರಲಿಲ್ಲ, ಅವಳಿಗೆ ಸೈಕಲ್ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಏನು ಕನಸುಗಳಲ್ವೇ ಇವು? ಈ ಕನಸುಗಳನ್ನ ಕಟ್ಕೊಳ್ಳಾಗ್ತಾ ಇದೆ. ಸೊ ಹಾಗಾಗಿ ಯಾವುದೇ ತಳ ಸಮುದಾಯ ಇರ್ಬೋದು, ಆ ಸಮುದಾಯಕ್ಕೆ ಶಕ್ತಿ ಬೇಕಪ್ಪ ಅಂತಂದರೆ ಅದಕ್ಕೆ ಮೀಸಲಾತಿ ಪ್ರಮಾಣ ದಕ್ಕಬೇಕು. ಅದು ನಮ್ಮ ದೇಶದಲ್ಲಿ ಈಗ ಆರ್ಥಿಕವಾಗಿ ಒಂದು ಮಟ್ಟಕ್ಕೆ ಒಂದು ಉತ್ತಮ ಸ್ಥಾನ ಗಳಿಸೋಕ್ಕಿರ್ತಕ್ಕಂಥ ದೊಡ್ಡ ಅವಕಾಶ ಮೀಸಲಾತಿ. ಇದೇ ಸಮಯದಲ್ಲಿ ಮತ್ತೊಂದು ಹೇಳಬೇಕು ನಾನು, ನಮ್ಮ ರತ್ನಪ್ರಭಾ ಕಮಿಟಿಯವರು ಒಂದು ವರದಿ ಕೊಡ್ತಾರೆ. ಆ ವರದಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ SCಗಳಿಗೆ, ದಲಿತರಿಗೆ ಸಿಕ್ಕಿರ್ತಕ್ಕಂತಹ ಮೀಸಲಾತಿ ಪ್ರಮಾಣ ಕೇವಲ 4.5% ಮಾತ್ರ, ಕೇವಲ 4.5% ಮಾತ್ರ. ಸೊ ನಾವಿಲ್ಲಿ 15% ಪಡ್ಕೊಳಕ್ಕೆ ಆಗಿಲ್ಲ. ಪಡ್ಕೋಬೇಕಂದ್ರೆ ಏನು ಮಾಡೋಕ್ಕಿಲ್ಲ, ನಾವು ದಲಿತರ ಐಕ್ಯತೆ ಆಗಬೇಕು. ವಲಯ, ಮಾದಿಗ, 101 ಜಾತಿಗಳಿಗೆಲ್ಲ ಎಲ್ಲ ಒಂದಾಗಬೇಕು, ಒಂದಾಗಿ ಗಟ್ಟಿಯಾಗಿ ಹೋರಾಟ ಮಾಡಬೇಕು. ಅಂದರೆ ನಾವು ನಡಿಬೇಕಾಗಿರ್ತಕ್ಕಂಥ ದಾರಿ 100 ಕೋಟಿ ಕಿಲೋಮೀಟರ್ ದೂರ ಇದೆ, ನಡಿಬೇಕು. ಅಂದರೆ ನಮ್ಮ ನೆಕ್ಸ್ಟ್ ಪೀಳಿಗೆ ಇದೆಯಲ್ಲ, ಆ ಪೀಳಿಗೆಗೋಸ್ಕರ ನಾವು ಬದುಕಬೇಕು. ನಾವು ಈ ದೇಶಕ್ಕೋಸ್ಕರ ಬದುಕಬೇಕು, ರಾಜ್ಯಕ್ಕೋಸ್ಕರ ಬದುಕಬೇಕು. ಹಿಂಗೆ ಬದುಕಬೇಕು ಅಂತಂದಾಗ ಐಕ್ಯವಾಗಿ ಒಂದು ಹೋರಾಟ ಆಗಬೇಕು. ಆಮೇಲೆ ಈ ದೇಶದಲ್ಲಿ ಜಾತಿ ವಿನಾಶ ಹೋರಾಟವನ್ನು ಏನಾದರೂ ಮುಂಚೂಣಿ ನಿಂತ್ಕೊಂಡು ನಡೆಸುವಂತಹ ಶಕ್ತಿ, ಪ್ರಬಲ ಶಕ್ತಿ ಇದ್ದರೆ ಅದು ದಲಿತ ಸಮುದಾಯದಿಂದ ಮಾತ್ರ ಸಾಧ್ಯ. ಇವರ ನಾಯಕತ್ವದಲ್ಲೇ ಮಿಕ್ಕವರು ಸೇರ್ಕೋಬೇಕು. ಯಾಕೆಂದರೆ ಬೇರೆ ಯಾರೂ ಕೂಡ ನಾವು ಜಾತಿ ವಿನಾಶ ಮಾಡ್ತೀವಿ ಅಂತ ಬಂದು ಮುಂದಿಡಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೋಸ್ಕರ ಹೋರಾಟದ ಭಾಗವಾಗಿ ಕೂಡ ಹೌದು, ಮತ್ತು ಬೇರೆಲ್ಲ ಭಾಗವಾಗಿ ಕೂಡ ಹೌದು, ಈ ದೇಶದ ಪ್ರಗತಿ ಅಂತಕ್ಕಂಥದ್ದು ಒಳ ಮೀಸಲಾತಿಯನ್ನು ಕೊಟ್ಟರೆ ಇನ್ನೂ ತನ್ನ ಗತಿಯನ್ನು, ವೇಗವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನರಸಿಂಹಮೂರ್ತಿಯವರೇ, ನೀವು ಹೇಳ್ತಿದ್ರಿ ಒಳ ಮೀಸಲಾತಿ ಅನ್ನೋದು ಕಳೆದ ಹಲವು ದಶಕಗಳಿಂದ ಅದು ಹಾಗೆ ನಡ್ಕೊಳ್ತಾ ಬರ್ತಿದೆ. ಹಲವು ರಾಜಕೀಯ ಪಕ್ಷಗಳೆಲ್ಲವೂ ಕೂಡ ಅದರದ್ದು ಪ್ರತಿಫಲವನ್ನು ಪಡ್ಕೊಳ್ತಾ ಬರ್ತಿದ್ದಾವೆ. ಸುಪ್ರೀಂ ಕೋರ್ಟ್ ಆದೇಶ ಬಂದರೂ ಕೂಡ ಇವತ್ತಿಗೆ 2 ತಿಂಗಳಾಗುತ್ತೆ. ಸೊ 2 ತಿಂಗಳಾದರೂ ಕೂಡ ಕರ್ನಾಟಕದಲ್ಲಿ ಜನಪರವಾದಂಥ ಸರ್ಕಾರ ಅಂತ ಕರ್ಕೊಳ್ಳುವಂಥ ಸರ್ಕಾರ 2 ತಿಂಗಳು ಇನ್ನೂ ಜಾರಿ ಮಾಡದೆ ಮುಂದಕ್ಕೆ ಹಾಕ್ಕೊಳ್ತಾ ಬರ್ತಾ ಇದೆ.
ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಅವ್ರು ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ, ಅದು ಏನು ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಇಟ್ಟು ಜಾರಿ ಮಾಡ್ತೀವಿ ಅಂತ. ಮತ್ತು ಅವ್ರ ಪ್ರಣಾಳಿಕೆಯಲ್ಲೂ ಕೂಡ ಅದು ಹಾಕಿತ್ತು. ಮತ್ತು ಅವರು ಚೆನ್ನಾಗಿ ನೆನಪಿಟ್ಕೋಬೇಕು, ಕಳೆದ ಸರ್ಕಾರ ಏನಿತ್ತು ಕರ್ನಾಟಕ ರಾಜ್ಯದಲ್ಲಿ ಅದು ಕೋಮುವಾದಿ ಸರ್ಕಾರ ಮತ್ತು ಭಾಳ ಮನುಷ್ಯ ವಿರೋಧಿ ಆಗಿದ್ದಂಥ ಸರ್ಕಾರ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ನಡೀತಾ ಇದ್ದರೂ ಕೂಡ ಕರ್ನಾಟಕದ ದಲಿತ ಸಮುದಾಯ ಒಟ್ಟಾಗಿ ಬಂದು ಈ ಕೋಮುವಾದಿ ಸರ್ಕಾರ ಏನಿದೆ ಅದು ದಲಿತ ವಿರೋಧಿ ಸರ್ಕಾರ ಮತ್ತು ಸಂವಿಧಾನ ವಿರೋಧಿ ಸರ್ಕಾರ ಮತ್ತು ಅದು ವರ್ಣಾಶ್ರಮ ಧರ್ಮವನ್ನು ಮತ್ತೆ ಏರಿಕೆ ಮಾಡುವಂಥ ಸಿದ್ಧಾಂತವನ್ನು ಇದು ಮಾಡುವಂಥ ಸರ್ಕಾರ ಇದೆ. ಅದನ್ನು ನಾವು ಏನೋ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಕಾರಣಕ್ಕೆ ಒಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದು ಅಧಿಕಾರಕ್ಕೆ ಬಂದಿದೆ. ಅದಕ್ಕೆ ಸಮೀಕ್ಷೆಗಳು ಇದೆ ಮತ್ತು ಎಲ್ಲರಿಗೂ ಅದಕ್ಕೆ ಗೊತ್ತಿದೆ. ಅವರು ಈ ಸಮುದಾಯದ ಬೆಂಬಲವನ್ನು ಪಡೆದು ಮತ್ತು ಅವರು ಅದಕ್ಕೆ ಇದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲೇ ಹಾಕಿ ಆಮೇಲೆ ಒಂದೂವರೆ ವರ್ಷ ಆದರೂ ಕೂಡ ಅದನ್ನು ಜಾರಿ ಮಾಡಿಲ್ಲ, ಅದ್ರ ಬಗ್ಗೆ ಮಾತು ಎತ್ತಿಲ್ಲ. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಮತ್ತು ಅದರ ಅಧಿಕಾರವನ್ನು ರಾಜ್ಯಗಳಿಗೆ ಕೊಟ್ಟಿರೋದ್ರಿಂದ ಏನು ಸಾಮಾಜಿಕ ನ್ಯಾಯದ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಗಳೆಲ್ಲ ಮಾಡಿದ್ದಾದಮೇಲೆ ಮತ್ತು ಇವತ್ತು ಅವರು ಬೇರೆ ಏನೋ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಅವ್ರು ಮಾತಾಡ್ತಾ ಇರೋದು ಅವರು ಜಾತಿಗಳ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಾತಿ ಜನಗಣತಿ ಆಗಬೇಕು, ಇಡೀ ದೇಶದಲ್ಲಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಏನೋ ಪಾಲು ಸಿಗಬೇಕು ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂತೇಳಿ ಮಾತಾಡ್ತಾ ಇದ್ದಾರೆ. ಅದನ್ನು ನಾವು ಅವ್ರ ಕರ್ನಾಟಕದಲ್ಲಿ ಅವರು ಈಗ ಅವ್ರದ್ದೇ ಸರ್ಕಾರ ಇದೆ, ಸ್ಪಷ್ಟ ಬಹುಮತ ಇದೆ ಮತ್ತು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ಅವರು ಸಾಮಾಜಿಕ ನ್ಯಾಯಕ್ಕೆ ಯಾವಾಗಲೂ ಕೂಡ ನ್ಯಾಯ ಒದಗಿಸ್ತಾರೆ ಅನ್ನೋ ಒಂದು ಭರವಸೆ ಕರ್ನಾಟಕದ ಜನರು ಅವ್ರ ಮೇಲೆ ಇಟ್ಟಿದ್ದಾರೆ. ಅವರು ತಮ್ಮ ಜವಾಬ್ದಾರಿಯನ್ನು ಇದನ್ನು ಒಂದು ನೈತಿಕ ಜವಾಬ್ದಾರಿ ಅಂತ ಅಂದ್ಕೊಂಡು ಅವರು ಆದಷ್ಟು ಬೇಗ ಸುಗ್ರೀವಾಜ್ಞೆ ಹೊರಡಿಸೋದ್ರ ಮುಖಾಂತರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಅವ್ರು ಸುಗ್ರೀವಾಜ್ಞೆ ಹೊರಡಿಸ್ಬೇಕು. ಆಮೇಲೆ ಏನೇನು ಬೇರೆ ಥರದ ಒಂದು ಏನೋ ಆತಂಕಗಳ ಅಡ್ಡಿ ಇದ್ದಾವೆ ಅದನ್ನು ಅವರು ರಿಸಾಲ್ವ್ ಮಾಡಬೇಕಾಗಿರೋದು ಕೂಡ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇದನ್ನು ಆದಷ್ಟು ಬೇಗ ಜಾರಿ ಮಾಡೋದಕ್ಕೆ ಬೇಕಾಗಿರುವಂಥ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಅವ್ರನ್ನ ಆಗ್ರಹಿಸೋಕ್ಕೆ ಇಷ್ಟಪಡ್ತೇನೆ. ವಿಕಾಸ್ ಅವರೇ, ಇದು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಒಳ ಮೀಸಲಾತಿ ಜಾರಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿ ಅದರ ಮೂಲಕ ದತ್ತಾಂಶ ಶೇಖರಣೆ ಮಾಡೋದಿರ್ಬೋದು ಅಥವಾ ಮಾಹಿತಿ ಸಂಗ್ರಹಣೆ ಮಾಡೋದಿರ್ಬೋದು, ಅದರ ಮೂಲಕ ಕೆಲಸ ಶುರು ಮಾಡಬೇಕಿತ್ತು. ಆದರೆ ಈಗ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ಸಮಿತಿಯನ್ನು ಮಾಡುತ್ತೆ. ಆ ಸಮಿತಿ ಈಗ ಅಗತ್ಯ ಇದೆಯಾ? ಇಲ್ಲ, ಒಂದು ಈ ಥರ ಸಮಿತಿಗಳಲ್ಲಿ ಇತಿಹಾಸದಲ್ಲಿ ನಮ್ಗೆ ತಿಳಿಸ್ಬಿಟ್ಟಿದೆ. ಅಂದರೆ ಆದಷ್ಟು ಎಷ್ಟು ಸ್ಲೋ ಮಾಡಬೇಕೋ, ಎಷ್ಟು ನಿಧಾನ ಮಾಡಬೇಕೋ ಆ ನಿಧಾನ ಗತಿ ಮಾಡಬೇಕಪ್ಪ ಅಂತಂದರೆ ಈ ಥರ ಸಮಿತಿಗಳನ್ನ ರಚನೆ ಮಾಡ್ತಾರೆ. ಇದೆಲ್ಲ ಗೊತ್ತಿದೆ. ಅಬ್ರಹಾಂ ಲಿಂಕನ್ದು ಒಂದು ದೊಡ್ಡ ಸ್ಟೇಟ್ಮೆಂಟೇ ಅದ್ರ ಬಗ್ಗೆ ಇದೆ. ಸೊ ಇಲ್ಲಿ ಸಮಿತಿ ಮಾಡುವ ಅಗತ್ಯ ಇಲ್ಲ. ಮೊದಲು ಮೂರ್ತಿ ಹೇಳ್ದಂಗೆ ಈಗ ಸುಗ್ರೀವಾಜ್ಞೆ ಮೂಲಕ ಒಳ ಮೀಸಲಾತಿನ ಜಾರಿಗೊಳಿಸಬೇಕು. ಒಂದು. ಎರಡನೇದೇನಪ್ಪ ಅಂತಂದರೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಕೂಡ ಯಾವುದೇ ನೇಮಕಾತಿಗಳನ್ನ ಮಾಡ್ಕೋಬಾರ್ದು. ಯಾವುದೇ ನೇಮಕಾತಿಗಳು ಮಾಡ್ಕೋಬಾರ್ದು. ಎಷ್ಟು ದಿನ, ಈ ಉದಾಹರಣೆಗೆ ಎಷ್ಟು ದಿನ 30 ವರ್ಷಗಳಿಂದ ಕಾಯ್ಕೊಂಡು ಬಂದಿರತಕ್ಕಂತಹ ಸಮುದಾಯಗಳಿಗೆ ಮತ್ತೆ ಪುನಃ ಮೋಸ ಆಗೋದು ಬೇಡ. ಏನೋ ತಾತ್ವಿಕವಾಗಿ ಒಪ್ಪಿಗೆ ಇದೆ, ಎಲ್ಲ ರೀತಿಯ ಒಪ್ಪಿಗೆ ಇದೆ. ಮತ್ತು ಹಾಗಿರಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಈ ಥರ ಪದೇ ಹೋರಾಟ ಮಾಡಿ ಇಷ್ಟು ದಣಿರ್ತಕ್ಕಂತಹ ಈ ಸಮುದಾಯ ಇನ್ನೂ ಪುಡ್ದೇಳ್ತಾ ಇದೆ. ಅಂದರೆ ಒಂದು ಮಟ್ಟಕ್ಕೆ ಕೇಳ್ತಾನೆ ಇದೆ. ಮೋಸ್ಟ್ಲಿ ಇವತ್ತು ರಾಯಚೂರು ಬಂದಾಗಿರ್ಬೇಕು ಇವತ್ತು. ಸೊ ಪ್ರತಿ ತಾಲೂಕು ಜಿಲ್ಲೆಗಳು ಕೂಡ ಆಗ್ರಹ ಮಾಡ್ತಾಯಿದೆ ಸರ್ಕಾರಕ್ಕೆ. ಸೊ ಆ ಕಾರಣಕ್ಕೋಸ್ಕರ ಸಮಿತಿ ಮಾಡುವಂಥ ಅಗತ್ಯ ಇಲ್ಲ. ಈಗ ಆಲ್ರೆಡಿ ನಮ್ಮ ಹತ್ರ ಅಂಕಿಅಂಶಗಳಿದೆ. ಸದಾಶಿವವಾಗಿ ಅವ್ರದ್ದು ಅಂಕಿಅಂಶ ಇದೆ, ಮತ್ತು ಜಾತಿ ಗಣತಿ ಕಾಂತರಾಜ್ ಅವ್ರದ್ದು ಅಂಕಿಅಂಶ ಇದೆ. ರತ್ನಪ್ರಭರು ಕೂಡ ಒಂದು ಮಟ್ಟಕ್ಕೆ ಆ ಸಮೀಕ್ಷೆಯನ್ನು ಮಾಡಿದ್ರು, ಅದನ್ನು ಕೂಡ ನಾವು ತಗೋಬೇಕಾಗಿದೆ. ಅದ್ರ ಮೇಲೂ ಕೂಡ ಬೇಕಪ್ಪ ಅಂತಂದರೆ ಈ ಡಿಜಿಟಲ್ ಯುಗ ಇದು. ಸರ್ಕಾರ ಮನಸ್ಸು ಮಾಡಿದರೆ ದತ್ತಾಂಶ ಶೇಖರಣೆ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಸೊ ಈಗ ಸುಗ್ರೀವಾಜ್ಞೆ ಮೂಲಕ ಒಳ ಮೀಸಲಾತಿ ಜಾರಿ ಮಾಡಬೇಕು, ಮತ್ತು ಒಳ ಮೀಸಲಾತಿ ಜಾರಿ ಆಗೋ ತನಕ ಯಾವುದೇ ನೇಮಕಾತಿಗಳನ್ನ ಮಾಡ್ಕೋಬಾರ್ದು ಅಂತ ಕೇಳ್ಕೊಬೇಕಾಗಿದೆ. ಅಲ್ಲ, ಸರ್ಕಾರ ಒಳ ಮೀಸಲಾತಿ ಹೋರಾಟಗಾರ ಇವತ್ತು ಏನು ಪ್ರತಿದಿನ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತೇಳಿ ಏನು ಹೋರಾಟ, ಒಕ್ಕೊತ್ತಾಯ, ಬಂದ್ ಎಲ್ಲರೂ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಅವಕಾಶ ಕೊಡಬಾರ್ದು ಇನ್ ದ ಸೆನ್ಸ್ ಅವರೇ ವಾಗ್ದಾನ ಮಾಡಿ ನಾವು ಮಾಡ್ತೀವಿ ಅಂತೇಳಿ ಈಗ ಜನ ಬೀದಿಲಿ ಬಂದು ಅವ್ರನ್ನ ಕೇಳುವಂಥ ಒಂದು ಪರಿಸ್ಥಿತಿಗೆ ಅವರು ತಂದಿರೋದು ಭಾಳ ಏನೋ ದುಃಖದ ವಿಚಾರ. ಆ್ಯಕ್ಚುಲಿ ಇದು ಕಾಂಗ್ರೆಸ್ ಸರ್ಕಾರ ಅವರು ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಮಾತಾಡಬೇಕಾಗಿತ್ತು. ಬಟ್ ಅವರು ಬೀದಿ ಹೋರಾಟಕ್ಕೆ ಮತ್ತೆ ಜನರನ್ನ ಬಿಡ್ತಾ ಇದ್ದಾರೆ. ಅದು
ನಿಜವಾಗ್ಲೂ ರಾಜ್ಯದ ಒಂದು ಹಿತದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ಸರ್ಕಾರ ಬೇಗ ಎಚ್ಚೆತ್ಕೋಬೇಕು. ತೆಲಂಗಾಣದಲ್ಲಿ ಕಳೆದ ಹೇಳ್ಬಿಟ್ಟು ಅಲ್ಲೇ ಸಮಿತಿ ಆಗೋಯ್ತು. ಸಮಿತಿಯಾಗಿ ಅವ್ರು ಅಲ್ಲೇ ಚಾಲೂ ಇದ್ದಾರೆ. ಸಮಿತಿಯಾಗಿ ತೆಲಂಗಾಣದಲ್ಲಿ ಆಗ್ತಾಯಿದೆ. ತೆಲಂಗಾಣ ಆಗತ್ತೆ ಅಂತ ಇಲ್ಲೇಕ್ಕಾಗಲ್ಲ. ಸೊ ಏನು ತಡೀತಾ ಇದೆ ಅಲ್ಲಿ ಅಂತಕ್ಕಂಥದ್ದು ಮುಖ್ಯ ನಮ್ಮ ಪ್ರಶ್ನೆಗಳಾಗಿವೆ. ನರಸಿಂಹಮೂರ್ತಿ ಅವರೇ, ಇದು ಈ ಸುಪ್ರೀಂ ಕೋರ್ಟ್ ಆದೇಶ ಏನು ಬಂದಿದೆ, ಆಗಸ್ಟ್ 1ನೇ ತಾರೀಕು ಬಂದಂಥ ಆದೇಶ, ಇದರಲ್ಲಿ ಒಂದು ಅಂಶ ಗೊಂದಲವನ್ನು ಈ ಎರಡೂ ಸಮುದಾಯಗಳ ನಡುವೆ ಉಂಟು ಮಾಡ್ತಾ ಇದೆ. ಅದು ಕ್ರೀಮಿ ಲೇಯರ್ ಅನ್ನೋ ಒಂದು ಏನು ಕಲ್ಪನೆ ಇದೆ, ಅದನ್ನು ಜಡ್ಜು ಒಂದು ಅಬ್ಸರ್ವೇಷನ್ ಮೂಲಕ ಹೇಳಿದ್ದಾರೆ. ಅದೇನು ಜಡ್ಜ್ಮೆಂಟ್ ಅಲ್ಲ, ಅಬ್ಸರ್ವೇಷನ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಕ್ರೀಮಿ ಲೇಯರ್, ಫಸ್ಟ್ ಆಫ್ ಆಲ್ ನಾವು ಭಾಳ ಏನೋ ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡೋದಾದರೆ SC/ST ಸಮುದಾಯಕ್ಕೆ ಕ್ರೀಮಿ ಲೇಯರ್ ಅಪ್ಲೈ ಆಗೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲೇ ಇದೆ. ಮಂಡಲ ಆಯೋಗ ಬಂದಾಗಲೇ ಅದು ತೀರ್ಮಾನ ಆಗಿದೆ. ಆಮೇಲೆ ಇನ್ನೊಂದು ನಾವು ಗಮನಿಸಬೇಕಾಗಿರೋದು, ಈಗ ಯಾರು ಒಳ ಮೀಸಲಾತಿ ಬಗ್ಗೆ ಜಾರಿ ಆಗೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾರೆ, ಅವರು ಕ್ರಿಮಿ ಲೇಯರನ್ನು ಮುಂದೆ ತರ್ತಾ ಇದ್ದಾರೆ. ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಅವರೆಲ್ಲೂ ಕೂಡ ಹೇಳಿಲ್ಲ. ಅವ್ರು ಹೇಳ್ತಾ ಇರೋದು ಕ್ರಿಮಿ ಲೇಯರ್ ತಂದರೆ ಇನ್ನೂ ಸ್ವಲ್ಪ ಇದಾಗುತ್ತೆ ಅಂತ. ಆಮೇಲೆ ಕ್ರಿಮಿ ಲೇಯರ್ ಬಗ್ಗೆ, ದಲಿತರಲ್ಲಿ ಕ್ರಿಮಿ ಲೇಯರ್ ತರಬೇಕು ಅಂತ ವಾದ ಮಾಡೋ ಏನು ಜನ ಇದ್ದಾರೆ, ಅವರು ಅರ್ಥ ಮಾಡ್ಕೋಬೇಕಾಗಿರೋದು, ಆರ್ಥಿಕವಾಗಿ ಏನೋ ಸ್ವಲ್ಪ ಆರ್ಥಿಕವಾಗಿ ಒಂದು ಮಟ್ಟಕ್ಕೆ ಸ್ಟೆಬಿಲಿಟಿ ಬಂದ ತಕ್ಷಣ ಸಾಮಾಜಿಕವಾಗಿ ಸ್ಟೆಬಿಲಿಟಿ ಬರುತ್ತೆ ಅಂತ ಅಲ್ಲ. ನೀವು ದಲಿತರಲ್ಲಿ IAS ಆಫೀಸರ್ ಆದರೂ, ಮುಖ್ಯಮಂತ್ರಿ ಆದರೂ, ರಾಜ್ಯಪಾಲ ಆದರೂ, ರಾಷ್ಟ್ರಪತಿ ಆದರೂ ಕೂಡ ಸಾಮಾಜಿಕವಾಗಿ ಆತನಿಗೆ ಸಿಗೋ ಸ್ಥಾನಮಾನ ಅದು ಏನೋ ಜಾತಿ ಮೂಲದ್ದೇ ಆಗಿರುತ್ತೆ. ಹಾಗಾಗಿ ಕೆನೆಪದರದ ವಿಚಾರ ಇಲ್ಲಿ ಅಪ್ರಸ್ತುತ. ಫಸ್ಟ್ ಆಫ್ ಆಲ್ ಅದು ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳೂ ಇಲ್ಲ, ಅದನ್ನು ತರೋದಕ್ಕೂ ಆಗೋದೇ ಇಲ್ಲ. ಸೊ ಆ ವಿಚಾರನ ಮುಂದೆ ಮಾಡಿ ಒಳ ಮೀಸಲಾತಿ ಇದನ್ನು ಏನೋ ಜಾರಿ ಆಗೋದನ್ನು ಸ್ವಲ್ಪ ತಡೆ ಆಗೋ ಥರದ ಆಲೋಚನೆಗಳು ಮಾಡೋದನ್ನು ನಿಲ್ಲಿಸಬೇಕು ಅಂತ ಅನಿಸುತ್ತೆ. ಅದು ಚರ್ಚಾ ವಿಷಯನೇ ಅಲ್ಲ, ವಿಚಾರನೇ ಅಲ್ಲ. ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬೈಂಡಿಂಗ್ ಇಲ್ಲ ಅದಕ್ಕೆ. ಸೊ ಅದು ಸುಮ್ಮನೆ ಜಸ್ಟ್ ನೀವು ಹೇಳ್ದಂಗೆ ನೀವು ಹೇಳಿದ್ರಲ್ಲ, ಒಂದು ಪಾಸಿಂಗ್ ಕಮೆಂಟಾಗಿ ಹೋಗಿದೆ ಇದು. ಆ ಕಾರಣಕ್ಕೋಸ್ಕರ ಅದೊಂದು ದೊಡ್ಡ ವಿಚಾರ ಮಾಡಲಾಯ್ತು. ಯಾಕೆಂದರೆ ಅದೇ ಒಳ ಮೀಸಲಾತಿ ವಿರೋಧ ಮಾಡೋಕ್ಕೋಸ್ಕರ ಅಷ್ಟೇನೇನಿಲ್ಲ. ಸೊ ಹಾಗಾಗಿ ಆಮೇಲೆ ಖಂಡಿತವೂ ಕೂಡ ಈಗ ಕೆನೆಪದರದ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಅವಶ್ಯಕತೆನೇ ಇಲ್ಲ. ಈಗೇನಿದ್ರು ಒಳ ಮೀಸಲಾತಿ ಜಾರಿ ಆಗಬೇಕು, ಅದಕ್ಕೆ ಯಾವುದೇ ತೊಡಕುಗಳು ಇಲ್ಲ ಇವಾಗ. ಆದರೆ ನೆಕ್ಸ್ಟ್ ನ್ಯಾಯಾಲಯಗಳು ಮುಂಬರುವ ದಿನಗಳಲ್ಲಿ ಬಿಡ್ತವೆ ಕೆನೆಪದ ಅನ್ನೋದು ಇಲ್ಲ ಅಲ್ವಾ. ಯಾವ ಥರ ತಂದೆ ತರ್ಬೋದು, ಆದರೆ ಆ ಸಮಯಕ್ಕೆ ದಲಿತರ ಐಕ್ಯತೆ ಇರಲೇಬೇಕಲ್ಲ, ದಲಿತರು ಒಗ್ಗಟ್ಟಾಗಿ ನಿಂತ್ಕೋಬೇಕಲ್ಲ ನಾವು. ಯಾಕಂದ್ರೆ ನಮ್ಮ ಮುಂದೆ ಹಲವಾರು ಸವಾಲುಗಳಿವೆ, ನೂರಾರು ಸವಾಲುಗಳಿವೆ. ಈ ಮೀಸಲಾತಿ ಇಷ್ಟೇ ಬೇಕಾ? ಸರ್ಕಾರ ಸಂಸ್ಥೆಗಳೆಲ್ಲ ಮುಚ್ಚೋಗ್ತಾ ಇರಬೇಕಾದ್ರೆ ಮೀಸಲಾತಿಗೆ ಸೀಮಿತಗೊಳ್ಬೇಕಾ? ಇಲ್ಲ. ಖಾಸಗಿ ವಲಯ ಬೇಕು, ಖಾಸಗಿ ವಲಯ ಇರೋ ತನಕ ಬೇಕು. ನಮ್ಮದೇನು ಅಂಬೇಡ್ಕರ್ ಹೇಳ್ತಾರಲ್ಲ, ಬ್ರಾಹ್ಮಣ್ಯ ಮತ್ತು ಬಂಡವಾಳಶಾಹಿ ನಮ್ಮ ಶತ್ರುಗಳು. ಸೊ ಈ ಬಂಡವಾಳಶಾಹಿಯ ಖಾಸಗಿ ಕ್ಷೇತ್ರ ಕೂಡ ಬೇಕಾಗಿಲ್ಲ. ಬಟ್ ಅದು ಇರೋರಿಗೆ ತನಕ ಏನು ಬೇಕು? ನಮಗೆ ಒಳ ಮೀಸಲಾತಿ ಬೇಕು, ದೇವದಾಸಿ ಪದ್ಧತಿ ಹೊಟ್ಟೋಗ್ಬೇಕು, ಮಲವರ ಪದ್ಧತಿ ಇರಲೇಬಾರ್ದು ಅಲ್ವಾ. ಮತ್ತು ಉದ್ಯೋಗದಲ್ಲಿ ಈಗೇನೋ 50% ಮೀಸಲಾತಿ ಮಿತಿ ಏರಲಾಗಿದೆ, ಅದು ತೆಗೆದಾಕ್ಬೇಕು. ಅದನ್ನು ತೆಗೆದುಬಿಟ್ಟು ಯಾರಿಗೆ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ತಕ್ಕದಾದಂತಹ ಉದ್ಯೋಗದಲ್ಲಿ ಮತ್ತು ಶೈಕ್ಷಣಿಕವಾಗಿ ಮೀಸಲಾತಿ ಕೊಡಬೇಕು. ಕಡ್ಡಾಯ ಶಿಕ್ಷಣ ಕೊಡಬೇಕು. ನಮಗೆ ಲಕ್ಷ ಫೀಸ್ಗಳು ಇವಾಗ ಎಲ್ಲಿ ಕಟ್ಟಕ್ಕಾಗುತ್ತೆ ದಲಿತರು? ಸೊ ದಲಿತರು ಮಾತ್ರ OBCಗಳು ಎಲ್ಲಿ ಕಟ್ಟಕ್ಕಾಗುತ್ತೆ? ಬಡವರಲ್ಲಿ ಕಟ್ಟಕ್ಕಾಗುತ್ತೆ? ಇವನ್ ಕೂಡ ಬ್ರಾಹ್ಮಣರಿರ್ತಕ್ಕಂಥ ಬಡವರಲ್ಲಿ ಕಟ್ಟಕ್ಕಾಗುತ್ತೆ? ಆ ಕಾರಣಕ್ಕೋಸ್ಕರ ಕಡ್ಡಾಯವಾಗಿ ಶಿಕ್ಷಣವನ್ನು ಉಚಿತ ಮಾಡಬೇಕು. ಸಂವಿಧಾನ ಹೇಳಿದೆ, ಅದು ತಕ್ಕಂತೆ ಉಚಿತ ಮಾಡಬೇಕು ಮತ್ತು ಕಡ್ಡಾಯವನ್ನು ಮಾಡಬೇಕು. ಆರೋಗ್ಯ ವ್ಯವಸ್ಥೆಯಲ್ಲಿ ಎಷ್ಟು ಕೋವಿಡ್ ಬಂದಾಗ ಯಾರು ತೀರ್ಕೊಂಡಿದ್ದು? ಎಲ್ಲ ತಳಸಮ ಜನಗಳು ತೀರ್ಕೊಂಡ್ರು. ಸೊ ಆರೋಗ್ಯದಲ್ಲೂ ಕೂಡ ನಮಗೆ ಒಂದು ಮಟ್ಟಕ್ಕೆ ಉಚಿತವಾದಂತಹ ಆರೋಗ್ಯ ವ್ಯವಸ್ಥೆನ ಮಾಡಬೇಕು. ಸೊ ಹೀಗೆ ದಲಿತರ ಮುಂದೆ ಹಲವಾರು ಪ್ರಶ್ನೆಗಳಿವೆ. ಈ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದಲಿತರ ಐಕ್ಯತೆ. ಸೊ ಆ ದಲಿತರ ಐಕ್ಯತೆ ಮತ್ತು ದಲಿತರ ಶಕ್ತಿಯನ್ನು ಕಾಪಾಡಬೇಕು. ಈಗ ದಲಿತರ ಐಕ್ಯತೆ ಇದೆ, ಇದು ಹಿಂಗೆ ಇಟ್ಕೊಂಡು ದೊಡ್ಡ ಶಕ್ತಿ ಆಗಬೇಕಪ್ಪ ಅಂತಂದರೆ ಒಳ ಮೀಸಲಾತಿ ಈಗ ಜಾರಿ ಆಗಬೇಕು. ಒಳ ಮೀಸಲಾತಿ ಜಾರಿ ಆದರೆ ಖಂಡಿತವಾಗ್ಲೂ ಕೂಡ ದಲಿತರ ಶಕ್ತಿ ಇನ್ನೂ ಗಟ್ಟಿಯಾಗುತ್ತೆ, ಯೂನಿಟಿ ಇನ್ನೂ ಗಟ್ಟಿಯಾಗುತ್ತೆ, ಪರಸ್ಪರ ನಂಬಿಕೆಗಳು ಹೆಚ್ಚಾಗ್ತವೆ. ಆ ನಂಬಿಕೆ ಅಂತಕ್ಕಂಥದ್ದು ದೊಡ್ಡ ಚಳುವಳಿ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ನನ್ನ ನಂಬಿಕೆ. ಸ್ನೇಹಿತರೆ, ಇದು ಇವತ್ತಿನ ಒಳ ಮೀಸಲಾತಿ ಕುರಿತಂತೆ ಚರ್ಚೆ. ಇವತ್ತಿನ ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಬಂದು ಹಲವು ಮಾಹಿತಿಯನ್ನು ಹಂಚಿಕೊಂಡಂತಹ ವಿಕಾಸ್ ಆರ್ ಮೌರ್ಯ ಮತ್ತು VL ನರಸಿಂಹಮೂರ್ತಿಯವರು, ಯುವ ದಲಿತ ಚಿಂತಕರು, ಇವರಿಬ್ಬರಿಗೂ ಕೂಡ ಈ ದಿನದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಒಳ ಮೀಸಲಾತಿ ಅನ್ನುವಂಥದ್ದು ಒಂದು ಸಾಮಾಜಿಕವಾದಂಥ ನ್ಯಾಯ. ಆ ಸಾಮಾಜಿಕ ನ್ಯಾಯ ಜಾರಿ ಆಗಲೇಬೇಕು ಅನ್ನೋದು ಸಮಾಜದ ಎಲ್ಲ ವರ್ಗಗಳ ಕಡೆಯಿಂದ ಬರ್ತಾ ಇರುವಂಥ ಕೂಗು. ಸೊ ಇದಕ್ಕೆ ಈ ದಿನವೂ ಕೂಡ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ. ಸೊ ಒಳ ಮೀಸಲಾತಿ ಅನ್ನೋದು ಶೀಘ್ರದಲ್ಲಿ ಜಾರಿಯಾಗಲಿ, ಆಯಾ ಸಮುದಾಯಕ್ಕೆ ಸಿಗಬೇಕಾದಂಥ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತೇಳಿ ಆಶಿಸ್ತೀವಿ. ನಿರಂತರವಾಗಿ ಇದೇ ಥರದ
ವಿಷಯಗಳ ಕುರಿತು ಚರ್ಚೆಯನ್ನು ಈ ದಿನ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೆ. ನಿರಂತರವಾಗಿ ವೀಕ್ಷಿಸಿ eedina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.